ನಮಸ್ಕಾರ ರೈತ ಬಾಂಧವರೇ, ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕಳೆದ ವಾರ ನಾವು ಭತ್ತವನ್ನು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಲಿ ಹೇಗೆ ಬೆಳೆಯೋದು ಅಂತ ನೋಡಿದ್ವಿ. ಆದರೆ ಆ ಕೊನೆ ಹಂತದಲ್ಲಿ ನಾವು ತಿಳಿಸ್ಬೇಕಾದ್ರೆ ತಮಗೇನು ತಿಳಿಸಿದೆ ಅಂದರೆ, ಜವಾರಿ ಭತ್ತದ ಬೀಜ ಅಥವಾ ನಾಟಿ ಭತ್ತದ ಬೀಜ ಉಪಯೋಗಿಸ್ಬೇಕು ಅಂತ. ರೈತರೊಳಗೆಲ್ಲ ಒಂದು ಮೊದಲಿಂದನೂ ಬಂದಿರೋದು, ನಮ್ಮ ಮೂಲದಿಂದನೂ ನಾವು ಏನು ಕೃಷಿ ಮಾಡ್ಕೊಂಡು ಬರ್ತಾ ಇದೀವೋ, ಈ ಆಧುನಿಕ ಕೃಷಿ ಅಂತ ಬಂದ ಮೇಲೆ ಹೆಚ್ಚೆಚ್ಚು ಒಲವು ಈ ಬಿಳಿ ಬಣ್ಣದ ಅಕ್ಕಿಗಳ ಕಡೆ ಜನ ತುಂಬ ಗಮನ ಕೊಡೋಕೆ ಶುರು ಮಾಡಿದ್ರು. ಮತ್ತು ಮಾರುಕಟ್ಟೆಯಲ್ಲಿ ಅದರದೇ ಬೇಡಿಕೆ ಅತಿ ಹೆಚ್ಚಾಯಿತು. ಯಾವ ಈ ನಾಟಿ ಭತ್ತ ಅಂತ ನಾವು ಬೆಳಿತೀವಿ, ಅವು ಆ ಭತ್ತದ ಬಿಳಿ, ಕಂದು ಬಣ್ಣ, ಹಳದಿ ಬಣ್ಣ, ಕೆಂಪು ಬಣ್ಣ, ಗಾಢವಾದ ಕೆಂಪು ಬಣ್ಣ, ಕಪ್ಪು ಬಣ್ಣದ ಅಕ್ಕಿಗಳು ಅದರಿಂದ ಉತ್ಪಾದನೆ ಆಗ್ತವೆ. ಹಾಗಾಗಿ ಒಂದು ಸಂಶಯ ರೈತರಲ್ಲಿದೆ, ನಾವೇನೋ ಈಗ ಜವಾರಿ ಬೆಳೀತಾ ಇದ್ದೀವೋ, ನಾಟಿ ಭತ್ತ ಬೆಳೀತಾ ಇದ್ದೀವೋ, ಅದಕ್ಕೆ ಮಾರ್ಕೆಟಲ್ಲಿ ಆ ಭತ್ತದ ಬೀಜಕ್ಕೆ ಅತಿ ಕಡಿಮೆ ಬೆಲೆ ಇದೆ ಅನ್ನೋದು ಒಂದು ವಾಸ್ತವಿಕ ಸತ್ಯ. ಅದು ಆದರೆ ಸ್ನೇಹಿತರೆ, ನೀವು ಒಂದು ಗೊತ್ತಿರಲಿ, ಅತಿ ಹೆಚ್ಚು ಬೇಡಿಕೆ ಇವತ್ತಿನ ದಿವಸ ಇರೋದು ಅಂದರೆ ನಾಟಿ ಭತ್ತಕ್ಕೆ ಅದರಿಂದ ಮಾಡಿದಂಥ ಅಕ್ಕಿಗೆ, ಅದನ್ನು ಪಾಲಿಶ್ ತೆಗೆದೇ ಇಲ್ಲದಿರೋವಂಥದ್ದು. ಅದು ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು, ಅಕ್ಕಿನ ಬರೇ ನಾವು ಮೇಲಿರೋಂಥ ಚಿಲ್ಕ ಅಥವಾ ಸಿಪ್ಪೆಯನ್ನು ಮಾತ್ರ, ಭತ್ತದ ಸಿಪ್ಪೆಯನ್ನು ಮಾತ್ರ ತೆಗಿಬೇಕು. ಯಾವುದೇ ಕಾರಣಕ್ಕೂ ಅದಕ್ಕೆ ಪಾಲಿಶ್ ಕೊಡೋಕೆ ಹೋಗಬಾರ್ದು. ಆ ಇರೋಂಥ 7 ಪದರಗಳು, ಅದರೊಳಗೇ ಅಕ್ಕಿಯ ಪೂರ್ಣ ಸಾರಾಂಶ, ಪೂರ್ಣ ಅಂಶ ಇರೋದು ಯಾವುದೋ ಆ ಅಕ್ಕಿದು ಆ ಮೇಲಿನ ತೌಡು ಅಥವಾ ಒಟ್ಟು ಅಂತ ಏನಂತೀವೋ ಅದರೊಳಗೆ ಇರೋದು. ಆದರೆ ನಾವು ಈ ಬಿಳಿ ವ್ಯಾಮೋಹಕ್ಕೆ ಹೋಗಿ ಏನು ಮಾಡಿದ್ದೀವಿ, ಅದನ್ನು ಅತಿ ನುಣುಪಾಗಿ ತೆಗೆದು ಅತಿ ಬೆಳ್ಳಗಿರೋಂಗೆ ಅದಕ್ಕೆ ಪಾಲಿಶ್ ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ. ಇದರಿಂದ ಏನಾಗ್ತದೆ, ನಾವು ಬರೀ ಕಚ್ಚಾ ಸಕ್ಕರೆ ಸೇವಿಸ್ತಾ ಇದ್ದೀವಿ. ಈ ಕಚ್ಚಾ ಸಕ್ಕರೆ ಯಾವಾಗ ಸೇವಿಸ್ತಾ ಇದ್ದೀವೋ, ಮೇಲಿನ ನಾರಿನಂಶ, ಅದರೊಳಗಿರೋಂಥ ಪ್ರೋಟೀನ್ಸು ಎಲ್ಲ ನಾವು ತೆಗೆದುಬಿಟ್ಟಾಗ ಏನಾಗುತ್ತೆ ಅಂದರೆ, ಬರೀ ನಾವು ಕಚ್ಚಾ ಸಕ್ಕರೆ ಕಾರ್ಬೋಹೈಡ್ರೇಟ್ಸ್ನ ಯಾವಾಗ ತಿಂತಾ ಇದ್ದೀವೋ, ಅತಿ ವೇಗವಾಗಿ ನಮ್ಮ ರಕ್ತ ಒಳಗೆ ಅದು ಜೀರ್ಣಿಸ್ಕೊಂಡು ರಕ್ತದೊಳಗೆ ಸೇರ್ತಾ ಇರೋದ್ರಿಂದ ಏನಾಗ್ತದೆ, ಈ ಸಕ್ಕರೆ ಕಾಯಿಲೆಗೆ ಅದು ತುಂಬ ಸಮಸ್ಯೆ ಆಗ್ತದೆ. ಹಾಗಾಗಿ ವೈದ್ಯರು ಏನು ಹೇಳ್ತಾರೆ, ಸ್ವಲ್ಪ ಅನ್ನ ತಿನ್ನಿ ಅಂತ. ಆದರೆ ನೀವು ಯಾವಾಗ ಈ ಜವಾರಿದು ಭತ್ತ ಬೆಳೆದು ಪಾಲಿಶ್ ಆಗ್ತಾನೆ ನೀವು ಊಟ ಮಾಡ್ತೀರೋ, ಅದು ನಿಧಾನವಾಗಿ, ಯಾಕೆಂದರೆ ಮೇಲಿನ ಇರೋವಂಥ ತೌಡಿನಂಶದಲ್ಲಿರುವಂಥ ನಾರಿನಂಶ ಎಲ್ಲ ಕೂಡ ಏನಾಗುತ್ತೆ, ನಿಧಾನವಾಗಿ ವಿಘಟನೆ ಜೀರ್ಣಿಸ್ಕೊಂಡು ಅದು ರಕ್ತನಾಳದಲ್ಲಿ ಪ್ರವೇಶ ಮಾಡೋದ್ರಿಂದ ಏನಾಗುತ್ತೆ, ಸಕ್ಕರೆ ಅಂಶ ದಿಢೀರಂತ ಏರಿಕೆ ಆಗೋದಿಲ್ಲ. ನಿಮಗೆ ಯಾವುದೇ ತೊಂದರೆ ಇಲ್ಲದೇ ಒಂದು ನಿಯಂತ್ರಣ ಮಾಡ್ಬೋದು ನಾವು. ಆಮೇಲೆ ನೀವು ಹೆಚ್ಚೇ ನೋಡ್ರಿ, ನೀವು ಯಾವುದೇ ಸಾವಯವ ದುಕಾನ್ಗೆ ಹೋಗ್ರಿ, ಅಂಗಡಿಗೆ ಹೋಗ್ರಿ, ನೀವು ಅಲ್ಲೇನು ನೋಡ್ತೀರಾ ಅಂದರೆ, ಹೆಚ್ಚು ಬೇಡಿಕೆ ಅಲ್ಲೇನಿದೆ ಅಂದರೆ ಈ ನಾಟಿ ಭತ್ತಗಳಿಂದ ಮಾಡಿರೋಂಥ ಅಕ್ಕಿಗಳಿಗೆ ಅತಿ ದುಬಾರಿ ಬೆಲೆ ಕೊಡ್ತಾರೆ. ನಿಮ್ಮ ಗಮನಕ್ಕೆ ಇನ್ನೊಂದಿರಲಿ, ನಮ್ಮ ಸ್ನೇಹಿತರುಗಳೆಲ್ಲ ಯಾರು ಇವತ್ತು ಭತ್ತ ಬೆಳೀತಾ ಇದ್ದಾರೆ ನೈಸರ್ಗಿಕ ಕೃಷಿಲಿ, ಅವ್ರು ಯಾರೂ ಮಾರುಕಟ್ಟೆ ಕಡೆ ಗಮನನೇ ಕೊಡ್ತಾ ಇಲ್ಲ, ಮಾರುಕಟ್ಟೆಗೆ ತೊಗೊಂಡೋಗಿ ಹಾಕುವಂಥ ಒಂದು ಯೋಜನೆ ಮಾಡ್ತಿಲ್ಲ. ಕಾರಣ ಯಾಕೆಂದರೆ, ಇವಾಗಿರೋವಂಥ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣಗಳೇನಿದ್ದಾವೆ ಅದ್ರ ಮುಖಾಂತರ ಅವ್ರು ಪ್ರಚಾರ ಕೊಡ್ತಾ ಇದ್ದಾರೆ. ಅಲ್ಲೇನಾಗ್ತದೆ, ನೇರವಾಗಿ ಗ್ರಾಹಕರು ಅವ್ರನ್ನ ಸಂಪರ್ಕ ಮಾಡಿ ನೇರವಾಗಿ ಅದನ್ನು ತೊಗೊಳೋದ್ರಿಂದ 50 ರೂಪಾಯಿ 60 ರೂಪಾಯಿ ಕೆಜಿಗೆ ಈ ಅಕ್ಕಿನ ಮಾರ್ತಾ ಇದ್ದಾರೆ. ಸಾರಿಗೆ ವೆಚ್ಚ ಎಲ್ಲ ಕೂಡ ಈ ಗ್ರಾಹಕರು ಅವರು ಕೊಡ್ತಾ ಇದ್ದಾರೆ. ಮತ್ತು ಯಾರೇ ಮಧ್ಯವರ್ತಿ ಇಲ್ದಿರೋದ್ರಿಂದ ಸಂಪೂರ್ಣ ಹಣ ಅವನಿಗೆ, ಆ ರೈತನಿಗೆ ಸಿಗ್ತಾ ಇದೆ. ಇದರಿಂದ ಅಂದರೆ ದುಪ್ಪಟ್ಟು ತ್ರಿಪ್ಪಟ್ಟು ಅವನು ಹೆಚ್ಚೆಚ್ಚು 60,000ದಿಂದ ಲಕ್ಷ ರೂಪಾಯಿ ತನಕ ಒಂದು ಎಕರೆಯಲ್ಲಿ ಅವರು ತೆಗಿತಾ ಇದ್ದಾರೆ. ನಮ್ಗೆ ಇದು ಬೇಕೋ ಅಥವಾ ನಾವು ಏನೋ ಮಾರುಕಟ್ಟೆಗೆ ಅದು ಬೇಕಾಗಿದೆ ಅಂತ ಅಂದ್ಬಿಟ್ಟು ಯಾವುದೋ ಒಂದು ರೀತಿಯಲ್ಲಿ ನಾವು ಅದನ್ನೇ ಬೆಳ್ಕೊಂಡು ಕೂತ್ಕೊಂಡ್ವಿ ಅಂದರೆ ನಮಗೆ ಆಗುವಂಥ ಲಾಭ ಏನು? ಮತ್ತು ಅತಿ ಮುಖ್ಯವಾಗಿ ಇನ್ನೊಂದು ಏನಂದರೆ, ಯಾವುದು ಈ ಪಾಲಿಶ್ ಹಾಕಿಲ್ದರೆ ಬೆಳೆದಿರೋವಂಥ ಶೂನ್ಯಹೊಂಡ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಿರೋವಂಥ ಅಕ್ಕಿ, ಅದನ್ನು ನಾವು ಸೇವಿಸ್ತೀವೋ, ನಾವು ಸೇವನೆ ಕೂಡ ಕಡಿಮೆ ಆಗುತ್ತೆ. ಸಾಧಾರಣವಾಗಿ ನಾವು ಒಂದು ಲೋಟ ಹಾಕಿ ಇಬ್ಬರಿಗೆ ಅಂತ ಅಡುಗೆ ಮಾಡಿದ್ದೀವಿ ಅಂದರೆ, ಆವಾಗ ಒಂದು ಕಾಲು ಲೋಟದಲ್ಲಿ 3 ಜನಕ್ಕಾಗುವಷ್ಟು ಒಂದು ಅನುಕೂಲ ಇದೆ ಇದರೊಳಗೆ. ಹಾಗಾಗಿ ನಮಗೆ ಇಳುವರಿ ಒಂದನ್ನು ಅಷ್ಟೇ ಅಲ್ಲ, ಆರೋಗ್ಯಭರಿತ ಒಂದು ಆಹಾರ ಸಿಗೋದಷ್ಟೇ ಅಲ್ಲ, ನಾವು ಸೇವಿಸೋದನ್ನು ಕೂಡ ಅದನ್ನು ನಿಗದಿ ಮಾಡುತ್ತೆ. ಹಾಗಾಗಿ ನಾವು ಹೆಚ್ಚು ಹೊತ್ತು ಈ ನಾಟಿ ಅಥವಾ ಜವಾರಿ ಭತ್ತದ ಬೀಜದ ಕಡೆ, ಯಾವುದೇ ಬೀಜ ಅಂದಾಗ ನಾಟಿ ಅಥವಾ ಭತ್ತದ ಬೀಜದ ಕಡೆ ನಾವು ಗಮನ ಕೊಡಬೇಕು. ಕಾರಣ ಯಾಕೆಂದರೆ, ಇನ್ನೊಂದೇನು ಅಂದರೆ, ಅವುಗಳ ಮೂಲ ಆ ಸ್ಥಳದವಾಗಿರೋದ್ರಿಂದ ಆ ವಾತಾವರಣಗಳಿಗೆ ತುಂಬ ಒಗ್ಗಿರ್ತವದು. ಮತ್ತು ನಾನು ಮೊದಲೇ ನಿಮ್ಗೆ ಹೇಳಿರೋ ಥರ, ಯಾವಾಗ ಏನೇ ಮಾಡಿದ್ರೆ ಏನಾಗುತ್ತೆ, ಈ ಭತ್ತ ಜವಾರಿ ಇದನ್ನು ಹಾಕ್ತೀರಾ ಅಥವಾ ರಾಗಿ ಯಾವುದೇ ಹಾಕ್ತೀರಾ ಅಂದ್ರೆ ಏನು ಹೇಳಿದ್ವಿ, ಈ
ಬೇರುಗಳು ತುಂಬ ಆಳವಾಗಿ ಹೋಗ್ತವೆ. ಇವು ಯಾವಾಗ ನಾವು ಮೊನ್ನೆ ಹೋದ ವಾರದಲ್ಲಿ ಮಾತಾಡ್ದಂಗೆ ಅಂತರಗಳು ಹೆಚ್ಚೆಚ್ಚು ಕೊಡ್ತೀವ ನಾವು, 8 ಅಂಗ್ಲ 12 ಅಂಗ್ಲ 16 ಅಂಗ್ಲ ಅಂತ ಏನು ಹೇಳಿದ್ವು, ಇದು ಯಾವಾಗ ಈ ರೀತಿ ಬೆಳೀತವೋ ನೋಡಿರಿ, ಇಲ್ಲಿಂದ ಇಲ್ಲಿ ತನಕ ಇನ್ನೊಂದು ಭತ್ತ ಏನು ಬರಬೇಕು, ಇಲ್ಲಿಂದ ಇಲ್ಲಿ ತನಕ ಸಂಪೂರ್ಣವಾಗಿ ಹರಡೋದ್ರಿಂದ ಸಂಪೂರ್ಣ ಈ ನಿಟ್ಟಿನಲ್ಲಿ ಇಷ್ಟಾಗ್ಲಕ್ಕೂ ಅದ್ರ ಬೇರೆ ಹೋಗೋದ್ರಿಂದ ಏನಾಗುತ್ತೆ, ಗಿಡ ಸದೃಢವಾಗಿ ನಿಲ್ಲುತ್ತೆ. ಯಾವುದೇ ಒಂದು ನೀವು ನಾಟಿ ಭತ್ತ ಬೆಳೆದಿದ್ದೀರಾ ಅಂದರೆ ನೀವು ನಂಬೋದಿಲ್ಲ, 7 ಅಡಿ ಮೇಲೆ ರಾಜಮುಡಿ ಭತ್ತ ಅಲ್ಲ, ಸ್ವಾತಿ ಭತ್ತ, ದೇವಮಲ್ಲಿಗೆ ಭತ್ತ ಅಂತ ಏನು ನಾವು ಬೆಳಿತೀವೋ ನಮ್ಮ ಕಡೆ ಎಲ್ಲ ನಾವು 7 ಅಡಿ ಮೇಲೆ ಭತ್ತ ಬೆಳೆಯೋದು ನೋಡಿದ್ದೀರಾ, ಕಟಾವಾದ ಮಾತ್ರ ಬೀಳ್ತವೆ, ಅಲ್ಲಿವರೆಗೂ ಇದು ಬೀಳೋದಿಲ್ಲ. ಕಾರಣ ಯಾಕೆ ಅಂದರೆ ಒಂದು ಇದು ಈ ರೀತಿ ಎದ್ದಿರೋದು ಅಷ್ಟೇ ಅಲ್ಲ, ನಾನು ಮೊನ್ನೆ ನಿಮ್ಗೆ ಹೇಳಿದಾಗೆ ಈ ರೀತಿ ಹರಡ್ಕೊಳ್ಳೋದ್ರಿಂದ ಭತ್ತ ಏನಾಗ್ತದೆ, ಈ ರೀತಿ ಸಂಪೂರ್ಣ ಒಂದು ಪರ್ಕೆ ಹಿಂಗೆ ತೆಗೆದು ನೀವು ಇಟ್ಟರೆ ಹೇಗೆ ಅದು ಹರಡ್ಕೊಳ್ಳುತ್ತೆ, ಆ ರೀತಿ ಹರಡು ಹೋಗೋದ್ರಿಂದ ಸಂಪೂರ್ಣವಾಗಿ ಸದೃಢವಾಗಿ ನಿಲ್ಲೋದ್ರಿಂದ ಏನಾಗುತ್ತೆ, ಮತ್ತು ಬಂದಿರೋಂಥ ಕಾಂಡ ಇದು 25 ಕಾಂಡ ಬಂದಿರೋದು, 30 ಬಂದಿರ್ಬೋದು, 40 ಬಂದಿರ್ಬೋದು, 50 ಬಂದಿರೋದು, ಪ್ರತಿಯೊಂದು ಕಾಂಡ ಈ ಗಾತ್ರ ಈ ದಪ್ಪ ಬರ್ತವೆ, ಇಷ್ಟು ದಪ್ಪ ಬಂದ್ಬಿಡೋದ್ರಿಂದ ಏನಂತೆ ಸದೃಢವಾಗಿರ್ತವೆ. ಅವು ಬೀಳೋದಕ್ಕೆ ತುಂಬ ಆಸ್ಪದಗಳು ತುಂಬ ಕಡಿಮೆ ಇರುತ್ತೆ. ತುಂಬ ಗಾಳಿ ಬಂದಾಗ ಅದು ಬೀಳ್ಬೋದು. ಈ ವರ್ಷ ನಮಗೇನಾಗಿದೆ, ಎಲ್ಲ ಕಡೆನೂ ದಿಢೀರಂಥ ಮಳೆಗಳು ಬಂದೇನಾಗುತ್ತೆ, ಎಲ್ಲ ಬೆಳೆಗಳು ಬಿದ್ದೋಗಿದೆ. ಆದರೆ ನಾವು ನೈಸರ್ಗಿಕ ಕೃಷಿಲಿಂತ ಮಾಡಿದಾಗ ಈ ರೀತಿ ಆದಾಗ ಇದನ್ನು ಬೀಳೋದನ್ನು ತುಂಬ ಕಡಿಮೆ ಆಗುತ್ತೆ. ಅಂತರಗಳ ಬಗ್ಗೆ ನೀವು ಹೆಚ್ಚೆಚ್ಚು ಗಮನ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಇನ್ನೊಂದು ನಾವು ವಿಷಯ ಗಮನಿಸಿದ್ವಿ ಅಂದರೆ, ಮೊನ್ನೆ ಮಾತಾಡ್ತಾ ನಾವು ಭತ್ತ ಬೆಳಿಬೇಕು ಅಂದರೆ ಮೊದಲನೇ ವರ್ಷ ಬೆಳೆಯುವಂಥ ಸಮಯದಲ್ಲಿ ಏನು ಮಾಡಬೇಕು, ಈ ಸಸಿ ಮಡಿ ಮಾಡಿದ ನಂತರ ಈ ಮಡಿಗಳು ಗದ್ದೆಯ ಮಡಿ ಏನು ಮಾಡ್ತೀವಿ ಬದುಗಳು ಮಾಡಿ ಇದರೊಳಗೆ ನೀರು ನಿಲ್ಸೋಕ್ಕೆ ಮುಂಚೆ ನಾವು ಏನು ಮಾಡಬೇಕು, ಈ ಸೊಪ್ಪನ್ನು ತುಳಿಬೇಕು ಅಂತ ನೋಡಿದ್ವಿ ನಾವು. ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು, ಎಕ್ಕದ ಸೊಪ್ಪು, ಲಕ್ಳಿ ಸೊಪ್ಪು, ಈ ರೀತಿ ಎಲ್ಲ ಸೊಪ್ಪುಗಳನ್ನ ನಾವು ಅದರೊಳಗೆ ತುಳಿದ್ಬಿಟ್ಟು ನಾವು ತದನಂತರ ಮಾಡ್ಬೇಕಂತ ಮಾಡಿದ್ವಿ. ಅಥವಾ ಇದು ಸಿಗಲಿಲ್ಲ ಅಂದರೆ ನೀವು ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿಯನ್ನು ಕೂಡ ನೀವು ಎರ್ಚ್ಬಿಟ್ಟು ಸುಮಾರು ಒಂದು 100 kg ಅಷ್ಟು, ಒಂದು ಅರ್ಧ ಎಕರೆಗೆ ಒಂದು 100 kg ಅಷ್ಟನ್ನು ನಾವು ಎರ್ಚ್ಕೊಂಡು, ಅಥವಾ 100-150 kg ಒಂದು ಎಕರೆ ಸಂಪೂರ್ಣವಾಗಿ ಎರ್ಚಿ ನಾವು ಅದನ್ನು ಪುಡಿ ಮಾಡಿಬಿಟ್ಟು, ಏನು ಹೊಂಗೆ ಅಥವಾ ಬೇವಿನ ಹಿಂಡಿ ಅಥವಾ ಎಂಡಿ ಅಂತ ನೀವೇನಂತೀರೋ ಅದನ್ನು ಪುಡಿ ಮಾಡಿಬಿಟ್ಟು ಎರ್ಚ್ಬಿಟ್ಟು ನಾವೇನು ಮಾಡಬೇಕಾಗುತ್ತೆ, ಸಸಿ ಪೈರನ್ನ ತೊಗೊಂಡು ನಾವು ನಾಟಿ ಮಾಡಬೇಕಾಗತ್ತೆ. ಇದು ಮಾಡೋ ಹುಷಾರಾಗಿರ್ರಿ. ಏನಕ್ಕೆ ಅಂದರೆ ನಿಮ್ಮಲ್ಲಿರೋ ಭಯ ಆತಂಕಕ್ಕೆ ಸುಮ್ಮನೆ ನನ್ನ ಹತ್ರ ದುಡ್ಡಿದೆ ಅಥವಾ ನನ್ನ ಹತ್ರ ಸಾಕಷ್ಟು ಸಿಕ್ಕಿದೆ ಅಂದ್ಬಿಟ್ಟು ನೀವು 300-400-500 kg ಏನಾದರೂ ಹಾಕ್ಬಿಟ್ರಿ ಭೂಮಿಗೆ ಅಂದರೆ ತುಂಬ ರೋಗಗಳಿಗೆ ಅದು ಗ್ರಾಸ ಆಗ್ತದೆ. ಯಾವಾಗ ಇದನ್ನು ಈ ರೀತಿ ಮಾಡ್ತಿರೋ, ಅತಿ ಹೆಚ್ಚು ಸೊಪ್ಪಿದೆ ಅಂತ ಚೆನ್ನಾಗಿ ತುಳಿದ್ಬಿಡೋದು, 1 ಅಡಿ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಮಾಡ್ತಿರೋ ಬರೋವಂಥ ಈ ಸಸಿ ಏನಾಗುತ್ತೆ ಅಂದರೆ ಭತ್ತದ ಗಿಡ ಏನಾಗ್ತವೆ, ಇದ್ರ ಎಲೆಗಳು ಕಡುಗಪ್ಪಾಗ್ತವೆ. ಕಡುಗಪ್ಪು ಹಸಿರು ಗಾಢವಾದ ಹಸಿರು ಆಗುತ್ತೆ. ಅದೇನು ತೋರಿಸ್ತಾ ಇರುತ್ತೆ, ಅತಿ ಹೆಚ್ಚು ಸಾರ್ವಜನಿಕ ಇದೆ ಅಂತ. ಯಾವಾಗ ನೀವು ಸಾರ್ವಜನಿಕ ಹೆಚ್ಚು ಕೊಡ್ತೀರೋ ಸಸ್ಯಕ್ಕೆ ಬರೋವಂಥ ಪ್ರತಿಯೊಂದು ರೋಗ, ಬ್ಲೈಟ್ ಇರ್ಬೋದು, ಯಾವುದು ಈ ಗರಿಗಳ ತುದಿಯಿಂದ ಒಣಕೊಂಡು ಮಧ್ಯ ತನಕ ಹಿಂಗೆ ಒಣ್ಕೊಂಬಂದು ಹೊರಟೋಗುತ್ತೋ, ಇದೇನು ಬ್ಯಾಕ್ಟೀರಿಯಾ ಬ್ಲೈಟ್ ಅಂತೀವೋ ಅದರಿಂದ ಆಗುವಂಥದ್ದು ಇರ್ಬೋದು. ಅಥವಾ ಈ ಏನು ಗರಿಗಳ ಎಲೆಗಳಲ್ಲಿ ಕಂದು ಬಣ್ಣದ ಚಿಕ್ಕೆಗಳು ಅಥವಾ ಗಾಢವಾದ ಹಳದಿ ಬಣ್ಣದ್ದು ಏನು ನೀವು ಬೆಂಕಿ ರೋಗ ಅಂತ ಅಂತೀರ, ಅಥವಾ ಸನ್ ಬರ್ಸ್ಟ್ ಈ ರೀತಿ ಅಂತೀರ, ಶಿಲೀಂಧ್ರಗಳಿಂದ ಆಗುವಂಥದ್ದು. ಮತ್ತೇನಾಗುತ್ತೆ ಅಂದರೆ ಈ ತೆನೆ ಬಂದಾಗ, ಇಲ್ಲಿಂದ ಬಂದಿದ ತಕ್ಷಣ ಈ ತೆನೆಗಳು ಬಂದಾಗ ಏನಾಗ್ತದೆ, ಈ ತೆನೆಯೊಳಗೆ ಕಾಡಿಗೆ ರೋಗ ಅಂದರೆ ಕಪ್ಪು ಬಣ್ಣ ಆಗ್ಬಿಟ್ಟು ಇದು ಸಂಪೂರ್ಣ ಇದು ಬಿದ್ದೋಗೋದು, ಅದು ಇದನ್ನೆಲ್ಲ ಗಿಡ ಆಗೋದನ್ನು ನಾವು ನೋಡ್ತೀವಿ. ಇವೆಲ್ಲ ಶಿಲೀಂಧ್ರಗಳಿಂದ ಬರ್ತವೆ. ಯಾವಾಗ ನೀವು ಹೆಚ್ಚು ಸಾರ್ವಜನಿಕ ಇಲ್ಲಿ ವ್ಯವಸ್ಥೆ ಮಾಡಿದಿರೋ ಈ ರೋಗಗಳು ತುಂಬ ಹೆಚ್ಚು ಬರ್ತವೆ. ನೀವು ಅತಿ ಹೆಚ್ಚು ಶಿಲೀಂಧ್ರನಾಶಕಗಳು ಮತ್ತು ಈ ರೋಗನಾಶಕ, ಬ್ಲೈಟ್ಗೆ ರೋಗನಾಶಕಗಳನ್ನ ನೀವು ಉಪಯೋಗಿಸೋಕೆ ಬರಬೇಕಾಗುತ್ತೆ. ಹಾಗಾಗಿ ನೀವು ಇದನ್ನು ಮಾಡೋ ಅತಿ ಹುಷಾರಾಗಿ, ತುಂಬ ಆಸೆ ಅಥವಾ ತುಂಬ ಇದು ಮಾಡ್ಬಿಟ್ಟು ಮಾಡೋಕೆ ಹೋಗ್ಬೇಡ್ರಿ. ಹಾಗಾಗಿ ನಿಮ್ಗೆ ಏನು ಹೇಳಿದೆ ನಾನು, ನಿಮ್ದು ಏನೇ ಜಮೀನಿದೆ ಅಂದರೆ ಒಂದು ಅರ್ಧ ಎಕರೆ, ಇವಾಗ ನಾವು ಒಂದು ಹೊಸ ಅಭಿಯಾನ ಶುರು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ರೈತ ಸಂಘ ಇವರೆಲ್ಲ ಸೇರಿಕೊಂಡು ನಾವು ಯಾವ ರೀತಿ ಅಂದರೆ ಎಲ್ಲರಿಗೂ ಇವಾಗ ಏನೋ ಒಂದು ದೊಡ್ಡ ಸಮಸ್ಯೆ ಆಗಿದೆ ರೈತರಿಗೆ. ನಾವು ಎಲ್ಲ ಹಾಕಿ ಏನೆಲ್ಲ ಮಾಡ್ತಿಲ್ಲ ನಾವು, ಇದು ಅದೇನೋ 17 ಅದೇನೋ ಅಂತಿರಲ್ಲ, 20 ಯೂರಿಯಾ ಅಷ್ಟು ಕೊಟ್ಟು ಅಂತ ಏನೇ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಮಾಡಿದ್ವಿ ಅಂದ್ರೆ ನಮ್ಗೆ ಇಳುವರಿ ಬರ್ತಾ ಇಲ್ಲ ಅಂತ ನೀವು ಮಾಡ್ತಾ ಇದ್ದೀರಾ. ಅಂಥ ಸಮಯದಲ್ಲಿ ಇವ್ರು ಬಂದು ಏನೂ ಬೇಡ, ನೀವು 10 kg ಆಕಳು ಎಂಡಿ ಹಾಕಿ ಸಾಕು ಬಂದ್ಬಿಡುತ್ತೆ ಅಂತಂದರೆ ಖಂಡಿತವಾಗ್ಲೂ ನಿಮಗೆಲ್ಲ ವಿಚಲಿತರ ಆಗ್ಬಿಟ್ಟಿದ್ರೆ ತುಂಬ ಭಯ ಬೀಳ್ತಾ ಇದ್ದಾರೆ, ನನಗೆ ಗೊತ್ತಿದೆ ಅದು. ಯಾವಾಗ ನೀವು ಮೊದಲು 13 ಸಂಚೆಗಳು ನಮ್ಮ ಪ್ರಗತಿ ಟಿವಿಯವರು ನಮಗೊಂದು ವರದಾನವೇ, ರೈತ ಸಮುದಾಯಕ್ಕೇ, ನಮ್ಮ ಕರ್ನಾಟಕ ರೈತ ಸಮುದಾಯಕ್ಕೆ ಒಂದು ದೊಡ್ಡ ವರದಾನ ಅಂದರೆ ನಮ್ಮ ಈ ಪ್ರಗತಿ ಟಿವಿಯವರು.
ಯಾಕೆಂದರೆ ಅಷ್ಟು ಮಟ್ಟಿಗೆ ನಮಗೆ ವಾರ ವಾರ ಹೆಜ್ಜೆ ಇಟ್ಕೊಂಡು ಸಣ್ಣ ಮಕ್ಕಳನ್ನ ಕೈ ಹಿಡಿದು ಎತ್ತಂಗೆ ಎತ್ಬಿಟ್ಟು ದೊಡ್ಡ ಭದ್ರವಾಗಿ ನಿಲ್ಲಬೇಕು, ಅವರು ಸಮಾಜದಲ್ಲಿ ಒಂದು ದೊಡ್ಡ ಜನ ಆಗಬೇಕು, ನಮ್ಮ ರೈತರೆಲ್ಲ ಎಲ್ಲರೂ ಸದೃಢ ಆಗಬೇಕು ಅಂತ ಮಾಡ್ಬಿಟ್ಟು ಈ ಕಾರ್ಯಕ್ರಮ ಇಷ್ಟೊಂದು ಕೊಡ್ತಾ ಇದ್ದಾರಲ್ಲ, ಖಂಡಿತವಾಗೂ ಅವ್ರನ್ನ ಎಷ್ಟು ಶ್ಲಾಘನೆ ಮಾಡಿದ್ರು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಹೇಳೋದು ಸ್ನೇಹಿತರೆ, ಏನು ಹೆಂಗೆ ಬರುತ್ತೆ ಅನ್ನೋದನ್ನು ನೀವು ಗೊತ್ತಾಗಬೇಕು ಅಂದರೆ ನೀವು ಮೊದಲು 13ನೇ ಸಂಚಿಕೆ ನಾನೇನೋ ಆ್ಯಂಕರ್ಗಳ ಜೊತೆ ಕೂತ್ಕೊಂಡು ನಾವು ಮಾತಾಡಿದ್ದೀವಿ. ಆ್ಯಂಕರ್ ಅಂತಂದರೆ ನಮ್ಮ ಜೊತೆಗೆ ಕಾರ್ಯಕ್ರಮ ನಡೆಸ್ಕೊಳ್ಳೋರು ಇನ್ನೊಬ್ರು ನಮ್ಮ ಜೊತೆ ಇರೋರಲ್ಲ, ಅವ್ರ ಜೊತೆ ಕೂತ್ಕೊಂಡು ಏನು ಮಾತಾಡಿದ್ವಿ, ಆ ಮೊದಲು 13 ಸಂಚಿಕೆ ನೀವು ಪ್ರಗತಿ ಟಿ ವಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಯೂಟ್ಯೂಬಲ್ಲಿ ತೆಗೀರಿ. ನಾನು ಪದೇ ಹೇಳ್ತೇನೆ, ಪ್ರಗತಿ ಟಿ ವಿ ನ್ಯಾಚುರಲ್ ಫಾರ್ಮಿಂಗ್ ಯೂಟ್ಯೂಬಲ್ಲಿ ತೆಗೆದು ಮೊದಲನೇ 48 ವಿಡಿಯೋ ಆ ಥರ ಬರುತ್ತೆ, ಅದನ್ನು ಒತ್ತಿ ನೀವು ಪೂರ್ಣ ಮೇಲಿಂದ ಕೆಳಗಡೆ ತನಕ ನಮ್ಮವೇ ಈ ನೈಸರ್ಗಿಕ ಕೃಷಿ ಕಾರ್ಯಕ್ರಮನೇ ಬರೋದು. ಕೆಳಗಡೆ ನೀವು ಓದಂಗೆ ಏನಾಗುತ್ತೆ, ಈ ಆ್ಯಂಕರ್ ಜೊತೆ ಕೂತ್ಕೊಂಡು ನಾವು ಮಾತಾಡೋರು ಆ ಮೊದಲು 13ನೇವು ದಶಪರ್ಣಿ ಕಷಾಯ ಅಂತ ನಾವೇನು ಹೇಳಿದೀವಿ ಅಲ್ಲಿ ತನಕ, ಅದರಿಂದ ಕೆಳಗಡೆ ಏನಿದಾವೋ ಅಲ್ಲಿ ತನಕ ಸಂಪೂರ್ಣವಾಗಿ ದಯವಿಟ್ಟು 1 ಸಲ 2 ಸಲ 3 ನೋಡಿ ಮನನ ಮಾಡ್ಕೊಳ್ಳಿ. ಖಂಡಿತವಾಗಲೂ ನೀವು ಯಾರೂ ಸೋಲೋದಿಲ್ಲ, ತುಂಬ ಹೆಚ್ಚು ಲಾಭ ಮಾಡ್ಬೋದು. ಎಲ್ಲ ಕಡೆನೂ ಲಾಭ ಅಂದ್ರೆ ಏನಿಲ್ಲ, ನೀರು ವಿಷಮುಕ್ತ, ಗಾಳಿ ವಿಷಮುಕ್ತ, ಅನ್ನ ವಿಷಮುಕ್ತ, ಮಣ್ಣು ವಿಷಮುಕ್ತ, ತಿನ್ನೋರು ವಿಷಮುಕ್ತ, ನನ್ನ ಮನಸ್ಸು ವಿಷಮುಕ್ತ. ಎಷ್ಟು ಅಭಿವೃದ್ಧಿ ಆಗುತ್ತೆ ಅಂದರೆ ಅಷ್ಟಿಷ್ಟೆಲ್ಲ ಆಗೋದು. ಮತ್ತು ನಿಮ್ಮ ಮಕ್ಕಳು ಇವತ್ತು ಏನು ಒದ್ದಾಡ್ತಾ ಇದ್ದಾರೋ ಈ ಗಾರ್ಮೆಂಟ್ಸು ಅಲ್ಲಿ ಅಂತ ಹೋಗಿ ಪಾಪ ಪೇಟೆಗಳಲ್ಲಿ ಅವ್ರು ಇರೋಂಥ ಸ್ಥಿತಿಗಳು ನಿಮ್ಗೆ ಗೊತ್ತಿಲ್ಲ, ಅಷ್ಟೇ ನೀವು ಹಳ್ಳಿಲಿ ಇರ್ತೀರ, ನಿಮ್ಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳಿಗೆ ಇಲ್ಲಿ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತ, ಯಾವ ಸ್ಥಿತಿಲಿ ಅವ್ರು ಇದ್ದಾರೆ ಅಂತ ನಿಮ್ಗೆ ಗೊತ್ತಿರಲ್ಲ. ಹಾಗಾಗಿ ಆ ಮಕ್ಕಳು ಕೂಡ ಬಂದು ನಿಮ್ಮ ಜೊತೆ ಕೃಷಿ ಮಾಡಿ ಹೆಚ್ಚು ಲಾಭ ಮಾಡ್ಕೊಂಡು ಇಲ್ಲಿ ಏನು ಬರುತ್ತೋ ಅದಕ್ಕಿಂತ ದುಪ್ಪಟ್ಟು ತ್ರಿಪ್ಪಟ್ಟು ನಾವೆಲ್ಲ ಸೇರಿ ಬೆಳಿಬೋದು. ಆಹಾರವನ್ನು ಬೆಳೆಯೋದ್ರಿಂದ ತುಂಬ ಲಾಭ ಇದೆ, ಕೃಷಿ ಮಾಡೋದ್ರಿಂದ ತುಂಬ ಲಾಭ ಇದೆ, ನಮ್ಮ ಮನವರಿಕೆ ಆಗುತ್ತೆ ನಿಮಗೆ. ಆಮೇಲೆ ಧೈರ್ಯವಾಗಿ ನೀವು ಮಾಡ್ತೀರ. 10 kg ಸಗಣಿ ಹಾಕ್ಬಿಟ್ರೆ ಆಗ್ಬಿಡುತ್ತೆ ಎಕರೆಗೆ, ಆಗುತ್ತೆ ಖಂಡಿತವಾಗ್ಲೂ. ಯಾಕೆಂದರೆ ಅದನ್ನು ಕೊಟ್ಟಿದ್ದೀವಿ ನಿಮಗೆ, ಅದನ್ನು ಸಂಪೂರ್ಣ ನೀವು ಮನನ ಮಾಡ್ಕೊಳ್ಳಿ ಮತ್ತು ಮಾಡಿ. ಈ ರೀತಿ ನೀವು ಮಾಡುವಾಗ ಅದಕ್ಕೆ ನಾನು ಹೇಳ್ತೇನೆ, ನೀವು ಗದ್ದೆ ಮಾಡ್ಬೇಕಾದ್ರೂ ಒಂದು ಅರ್ಧ ಎಕರೆ ಮಾಡಿ. ನಿಮ್ಮ 100 ಎಕರೆ ಇರಲಿ, ಅರ್ಧ ಎಕರೆ ಮಾಡಿ ಸಾಕು. 1 ಎಕರೆ ಮಾಡಿ, 2 ಎಕರೆ ಮಾಡಿ ಸಾಕು. ನೀವು 1 ಎಕರೆ ಇದ್ರೆ ಒಂದು 5 ಕುಂಟೆ 10 ಕುಂಟೆ ಮಾಡಿ ಸಾಕು. ನೀವು ಮಾಡಿಬಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ಸಂಪೂರ್ಣವಾಗಿ ನೀವು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಹೆಚ್ಚೆಚ್ಚು ಲಾಭ ಬರುತ್ತೆ. ಮತ್ತು ಈ ಹುಲ್ಲು, ಭತ್ತದ ಹುಲ್ಲು, ಒಂದೇ ಒಂದು ಹುಲ್ಲನ್ನು ಕೂಡ ನಿಮ್ಮ ಆಕಳು, ನಿಮ್ಮ ಹಸು ಎಸೆಯೋದಿಲ್ಲ, ಸಂಪೂರ್ಣ ತಿಂತವೆ, ತುಂಬ ಇಷ್ಟಪಟ್ಟವನ್ನ ಮೇಯ್ತವೆ. ಹಾಗಾಗಿ ನೀವು ಹುಲ್ಲಿನ ಒಂದು ಏನು ನಮಗೆ ಮಳೆ ಆಗಲಿಲ್ಲ, ಇದಾಗಲಿಲ್ಲ, ನಮಗೆ ಮೇವಿನ ದುಸ್ಥಿತಿ ಇದೆ ಅಂದಾಗ ನೀವು ಒದ್ದಾಡೋಷ್ಟಿಲ್ಲ. ಯಾಕೆಂದರೆ ಭತ್ತನ ನೀವೆಲ್ಲ ಸುಟ್ಟಾಕ್ಬಿಡ್ತೀರ, ಹುಲ್ಲನ್ನ ಭತ್ತದ ಹುಲ್ಲು ಸುಟ್ಟಾಕ್ಬಿಡ್ತೀರ, ಗೋಧಿ ಹುಲ್ಲು ಸುಟ್ಟಾಕ್ಬಿಡ್ತೀರ. ಇಲ್ಲೆಲ್ಲ ಮಾಡೋದ್ರಿಂದ ಏನಾಗ್ತಿದೆ, ನಮಗೆ ಪಂಜಾಬ್ ಹರಿಯಾಣ ಕಡೆಯಿಂದ ಆಗಿ ಡೆಲ್ಲಿಲೆಲ್ಲ ಏನಾಗ್ತಿದೆ ನಾವು ನೋಡ್ತಾನೆ ಇದ್ದೀವಿ. ಹಾಗಾಗಿ ಅದನ್ನು ಯಾವುದೂ ಸುಟ್ಟಾಕ್ತಾನೆ ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಬೋದು. ಇದನ್ನು ಈ ರೀತಿ ನಾವು ನೈಸರ್ಗಿಕ ಕೃಷಿ ಮಾಡ್ತೀವಿ ಅಂದಾಗ ನೀವು ಒಂದು 5 ಕುಂಟೆ 10 ಕುಂಟೆ 20 ಕುಂಟೆ ಅರ್ಧ ಎಕರೆ 1 ಎಕರೆಲ್ಲೇ ಮಾಡ್ಕೊಂಡು ನೋಡ್ಬಿಟ್ಟು ಪ್ರಯೋಗ ಮಾಡಿ. ನಾನು ಹೇಳ್ದಂಗೆ 8 ಅಂಗ್ಲಕ್ಕೆ ಒಂದು ಸಸಿ, 10 ಅಂಗ್ಲಕ್ಕೆ ಒಂದು ಸಸಿ, 12 ಅಂಗ್ಲಕ್ಕೆ ಒಂದು ಸಸಿ, 16 ಅಂಗ್ಲಕ್ಕೆ ಒಂದು ಸಸಿ, ಈ ರೀತಿ ನೀವು ಸಸಿಗಳನ್ನ ಏನು ಪಗಡೆ ದಾಯ ಅಂತಂತೀವಿ, ಪಗಡೆ ದಾಯ ಅಂತ ಏನಂತೀವೋ ಈ ರೀತಿ 8 ಅಂಗ್ಲ ಅಥವಾ 10 ಅಂಗ್ಲ ಅಥವಾ 12 ಅಂಗ್ಲ ಅಥವಾ 16 ಅಂಗ್ಲ 16 ಅಂಗ್ಲ 16 ಅಂಗ್ಲ 16 ಅಂಗ್ಲ 16 ಅಂಗ್ಲ 12 ಅಂಗ್ಲ 12 ಅಂಗ್ಲ 12 10 ಅಂಗ್ಲ ಈ ರೀತಿ ನೀವು ಯಾವಾಗ ಮಾಡ್ತೀರ ನಿಮಗೆ ಯಾವುದು ನಿಮಗೆ ಸೂಕ್ತ ಆಗ್ತದೆ. ಯಾಕೆಂದರೆ ಗಿಡ್ಡ ತಳಿಗಳು ನಮ್ಮ ನೈಸರ್ಗಿಕ ಜವಾರಿಯಲ್ಲೇ ಗಿಡ್ಡ ತಳಿಗಳು ಇದ್ದಾವೆ, ಅದನ್ನು ಸ್ವಲ್ಪ ಹತ್ರ ಹಾಕೊಬೇಕಾಗುತ್ತೆ. ಎತ್ತರ ಬೆಳೆಯೋ ತಳಿಗಳನ್ನ ನಾವು 16 ಅಂಗ್ಲ ಅಲ್ಲ 18 ಅಂಗ್ಲ ತನಕ ನಾವು ಹಾಕೋದ್ರೂ ತುಂಬ ಉತ್ಕೃಷ್ಟವಾಗಿ ಬರ್ತವೆ. ಇಳುವರಿನೂ ಬರುತ್ತೆ ನಮಗೆ 20-24 ಚೀಲ. ನಾನು ಹೇಳಿದ್ನಲ್ಲ ನಿಮ್ಗೆ 85-92 kg ನಮಗೆ ತೂಗ್ತವೆ. ಅದನ್ನು ನಾವು ಯಾವಾಗ ಮಿಲ್ ಮಾಡ್ತೀವೋ ಪಾಲಿಶ್ ಇಲ್ಲದೆ ನಾವು ಸುಮಾರು 65-70 kg ಸಿಗ್ತಾ ಇದೆ. 70 kg ಇಂಟು ಬರೀ 60 ರೂಪಾಯಿ ಹಾಕ್ರಿ, ಎಷ್ಟಾಗೋಯ್ತು? 4200 ರೂಪಾಯಿ ಆಯಿತು ಒಂದು ಮೂಟೆಗೆ. 25 ಚೀಲ ಬೆಳೆದಿದೆ ಅಂದರೆ ಎಷ್ಟಾಯಿತು? ನಾನೇನಾದ್ರು ತಪ್ಪು ಹೇಳಿದ್ರೆ ನಿಮಗೆ ₹1,00,000 ಬರುತ್ತೆ ಅಂತ. ಹಾಗಾಗಿ ಸ್ನೇಹಿತರೆ, ಇದನ್ನು ಮಾಡೋದ್ರೊಳಗೆ ನಿಮಗೆ ಕಷ್ಟನೇ ಇಲ್ಲ, ಖಂಡಿತವಾಗಿ ಮಾಡಿ ನೀವು. ಈ ರೀತಿ ಮಾಡ್ಬೇಕಾದ್ರೆ ಇವಾಗ ಒಂದು ಅಭಿಯಾನನ ಯೋಜನೆ ಮಾಡ್ತಾ ಇದ್ದೀವಿ. ಏನಂದರೆ 10 ಕುಂಟೆ ಅಭಿಯಾನ ಅಂತ. ಕಬ್ಬುಗೆ ಮೊದಲು ತೊಳಕ್ಕೆ ಮಾಡ್ತಾ ಇದ್ದೀವಿ, ತದನಂತರ ಭತ್ತ ಇದಕ್ಕೆ ಬರೋದು ಮಾಡ್ತಾ ಇದ್ದೀವಿ. ಯಾವುದೇ ರೈತ ಮಾಡ್ಬೇಕಾದ್ರು ಬರೀ 10 ಕುಂಟೆಲಿ ಅವನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಅವ್ರಿಗೆ ನಾವು ಅವರಿಂದ ಇರ್ತೀವಿ. 10 ಕುಂಟೆಲೇ ಅವರು ಬೆಳೆದು ಅಭ್ಯಾಸ ಮಾಡ್ಕೊಂಡು ಸಂಪೂರ್ಣ ಮುಂದಕ್ಕೆ ಹೆಚ್ಚೆಚ್ಚು ಮಾಡ್ಕೊಂಡು ಅವ್ರು ಸಂಪೂರ್ಣ ಜಮೀನುಗಳಲ್ಲಿ, ಹೊಲಗಳಲ್ಲಿ, ತೋಟಗಳಲ್ಲಿ ಅವನ್ನು ಮಾಡೋದು ಅಳವಡಿಸೋದ್ರಿಂದ ಮೊದಲನೇ ಪ್ರಯೋಗಗಳು ಶುರು ಮಾಡಬೇಕು ಅಂತ ಇದ್ದೀವಿ. ಅದನ್ನು ಖಂಡಿತ ಇನ್ನು ಕೆಲವೇ ದಿವಸಗಳಲ್ಲಿ ಬರ್ತೀವಿ. ತಮ್ಮಗಳೆಲ್ಲ ಸಹಕಾರ ನಮಗೆ ತುಂಬ ಬೇಕಾಗಿದೆ. ಯಾರ್ಯಾರೆಲ್ಲ ನೋಡಿದರೆ ಇದನ್ನು ಹೆಚ್ಚೆಚ್ಚು ಪ್ರಚಾರ ಕೊಟ್ಟು ಈ ಅಭಿಯಾನದಲ್ಲಿ ಎಲ್ಲರೂ ಕೈ ಜೋಡಿಸಿ ಮಾಡೋಣ. ಸ್ನೇಹಿತರೆ, ಇನ್ನೊಂದು ನಾವು ಅರ್ಥ ಮಾಡ್ಕೊಬೇಕಾದ್ರೆ ಏನಾಗಿದೆ ಅಂದರೆ, ಈ ಭತ್ತ ಬೆಳಿಬೇಕಾದ್ರೆ ಹಾಗಾಗಿ ಈ ಸಸ್ಯಕ್ಕೆ ಬರುವಂಥ ಯಾವುದೇ ರೋಗ ಇದೆ ಅಂದರೆ ನೀವೇನು ಮಾಡಬೇಕು? ಸಾರ್ವಜನಿಕದ ನಿಯಂತ್ರಣ ಮಾಡಬೇಕು. ಅತಿ ಆಸೆ ನೀವು ಹೆಚ್ಚು ಸಾರ್ವಜನಿಕ ಹಾಕ್ಬೇಡ್ರಿ, ಹಾಕಿದ್ರೆ ಏನಾಗುತ್ತೆ? ರೋಗಗಳು ಬರ್ತವೆ. ತದನಂತರ ಯಾವ ಭತ್ತನ ನಾವು ಈ ರೀತಿ ನೀರಲ್ಲಿ ಹಾಕ್ಬಿಟ್ಟು ನಾವು ಭತ್ತನ ಬಿತ್ತನೆ ಮಾಡ್ತೀವೋ, ಭತ್ತನ ಯಾವುದನ್ನ ನೀರೊಳಗೆ ನಾವು ಬಿತ್ತನೆ ಮಾಡ್ತೀವೋ ಮೊದಲು ಎಲೆ ಆಚೆ ತಲೆ ಇಡೋ ತನಕ
ಭತ್ತದ ಎಲೆ ಆಚೆ ತಲೆ ಇಡೋ ತನಕ ಆ ಬೇರುಗಳು ಬಿಡೋದಿಲ್ಲ. ಅದೇ ರೀತಿ ನಾವು ಯಾವುದನ್ನು ನಾವು ಮಣ್ಣೊಳಗೆ ಬರಭತ್ತ ಅಂತ ಏನು ಮಾಡ್ತೀವಿ, ನೇರವಾಗಿ ಭತ್ತ ಬಿತ್ತನೆ ಮಾಡ್ತೀವಿ ಒಣ ಬೇಸಾಯದಲ್ಲಿ. ಅದು ಮಾಡುವಾಗ ಮೊದಲು ಬೇರೆ ಆಚೆ ಬರುತ್ತೆ, ತದನಂತರ ಕುಡಿ ಆಚೆ ಬರುತ್ತೆ. ಹಾಗಾಗಿ ಈ ರೀತಿ ಆಗದನ್ನೇ ನೀವು ನೋಡಿದಾಗ ಗೊತ್ತಾಗುತ್ತೆ. ಇವನ್ನೆಲ್ಲ ನೀವು ಮನವರಿಕೆ ಮಾಡ್ಕೊಂಡಾಗ ಏನಾಗುತ್ತೆ, ಸಂಪೂರ್ಣವಾಗಿ ಕೃಷಿ ಅರ್ಥ ಆಗುತ್ತೆ. ಮುಂದೆ ಏನು ಮಾಡೋದು ನಾವು ಭತ್ತದಲ್ಲಿ, ಯಾಕಂದರೆ ಇವಾಗಲೇ ಬೆಳೆ ಬೆಳೆದ್ಬಿಟ್ಟಿದ್ದೀವಿ, ಮುಂದಿನ ಬೆಳೆಗೆ ನಾವು ಸೊಪ್ಪು ತಂದಾಕಂಗಿಲ್ಲ, ಮಾಡಂಗಿಲ್ಲ, ಶೂನ್ಯ ಬಂಡವಾಳ ಮಾಡಬೇಕಾಗಿದೆ ನಾವು. ಈಗ ನಾನು ಏನು ಹೇಳಿದೆ ಅಂದರೆ ನಿಮಗೆ ಭತ್ತ ಬೆಳೀತಾ ಇದ್ದೀವಿ, ಮೊದಲನೇ ಸಲ ನಾವು ಈ ಸೊಪ್ಪನ್ನೆಲ್ಲ ತುಳಿಬೇಕು, ಅಥವಾ ನಾವು ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿ ಹಾಕಬೇಕು, ನಾವು ಬೆಳಿಬೇಕು ಅಂತ ಮಾಡಬೇಕು ಅಂತ ಹೇಳಿದೆ. ಯಾವಾಗ ನಾವು ದ್ವಿದಳ ಯಾವುದನ್ನು ಬೆಳೆದೇ ಇದ್ದಾಗ, ದ್ವಿದಳ ಯಾವುದು ಹಾಕಿ ಬೆಳೆದಿದ್ದಾಗ ಈ ರೀತಿ ನಾವು ಸಸಿ ಮಡಿನ ಇದು ಗದ್ದೆನ ನಾವು ಮಾಡ್ಕೊಂಡು ನಾವು ಬೆಳೆ ಬೆಳಿಬೇಕು ಅಂತ ಹೇಳಿದ್ದೀನಿ. ಆದರೆ ನಾವು ಶೂನ್ಯ ಮಂಡಲ ನೈಸರ್ಗಿಕ ಕೃಷಿಯವರಿದ್ದಾಗ ಇರೋದ್ರಿಂದ ನಾವು ಹೋಗಿ ಎಲ್ಲೋ ಮರಗಳಿಂದ ಎಲ್ಲ ಕಟ್ಕೊಂಡು ಎಷ್ಟೋ ದೂರದಿಂದ ಅದನ್ನೆಲ್ಲ ತಂದು ತುಳಿಯೋದಾಗಲಿ, ಮಾರ್ಕೆಟಿಗೆ ಹೋಗಿ ಬೇವಿನ ಹಿಂಡಿ ಎಲ್ಲ ತರೋದಾಗಲಿ, ಅದರಿಂದ ನಮಗೆ ಸಾಕಷ್ಟು ದುಬಾರಿ ಆಗ್ತವೆ. ಸೊಪ್ಪೇನೋ ಪುಕ್ಕಟ್ಟೆ ಸಿಕ್ಬಿಡುತ್ತೆ, ಅಲ್ಲಿಂದ ಕತ್ತರಿಸಿ ತಂದು ಆಳುಗಳನ್ನೆಲ್ಲ ಹಾಕಿ ನಾವು ಮಾಡೋಕ್ಕೆ ಹೋಗ್ತೀವಿ ಅಂದಾಗ ತುಂಬ ಆಗ್ಬಿಡುತ್ತೆ. ಆದರೆ ಮೊದಲನೇ ಸರಿ ಯಾವುದೇ ರಾಸಾಯನಿಕ ಹಾಕಬೇಕು ಬಾರ್ದು ಅಂತ ಇರೋದ್ರಿಂದ ಅದನ್ನು ಮಾಡ್ತೀವಿ. ಆದರೆ ನಾವು ಮೊದಲನೇ ಸಲ ನಾವು ಮಾಡಿಬಿಟ್ಟಿದ್ದೀವಿ, ಬೆಳೆ ತೆಗೆದಿದ್ದೀವಿ. ಇವಾಗ ಭತ್ತ ಚೆನ್ನಾಗಿ ಬಂದಿದೆ, ನಮ್ಮದು ಭತ್ತ ಹಣ್ಣಾಗಿದೆ. ಇವಾಗ ಕಟಾವು ಹೊರಬೇಕು. ಕಟಾವು ಆಗೋಕ್ಕೆ ಒಂದು 10 ದಿವಸ ಮುಂಚೆ ಏನು ಮಾಡ್ತೀವಿ ನಾವು, ಒಂದು ಪಕ್ವ ಆಗ್ತಾ ಬಂತು ಅಂದಾಗ ಏನು ಮಾಡ್ತೀವಿ, ಇಲ್ಲಿ ನಿಲ್ಲಿಸಿದಂಥ ನೀರನ್ನ ಸಂಪೂರ್ಣವಾಗಿ ನಾವು ಆಚೆ ಬಿಡ್ತೀವಿ. ಹೌದಾ? ನೀರನ್ನ ಆಚೆ ಬಿಟ್ಬಿಟ್ಟು ಗದ್ದೆ ಒಣಗೋದಕ್ಕೆ ಬಿಡ್ತೀವಿ. ಯಾವತ್ತೂ ಈ ನೀರನ್ನ ಆಚೆ ಬಿಡ್ತೀವಿ ಆವತ್ತಿನ ದಿವಸ ಏನು ಮಾಡಬೇಕು ಅಂದರೆ, ಈ ಭೂಮಿ ಸಂಪೂರ್ಣ ತೇವ ಇರುತ್ತೆ ಕೆಳಗಡೆ. ಹೌದ್ರಾ? ಗದ್ದೆ ಏನಾಗಿದೆ, ಕೆಳಗಡೆ ತೇವ ಇದೆ, ಮೆದು ಇದೆ. ಇಂಥ ಸಮಯಕ್ಕೆ ಏನು ಮಾಡ್ತೀರಾ ಅಂದರೆ ನೀವು ಅಲಸಂದಿ ಅಂದರೆ ತಡನಿ, ಅಲಸಂದಿ, ಹುರುಳಿ, ಸನ್ನೆಂಪು ಕೂಡ ಹಾಕ್ಬೋದು ನೀವು. ಆದರೆ ಈ ಸನ್ನೆಂಪು ಅಂತ ಹಾಕಿದಾಗ ಏನಾಗ್ತದೆ ಅಂದರೆ ನೀವು ಇವನ್ನ ಹಾಕ್ತೀವಿ ಅಂದಾಗ ಏನಾಗ್ತದೆ, ಇದು ಯಾವುದೋ ದನಕ್ಕೂ ಮೇವು ಬರಲ್ಲ, ಏನು ಬರಲ್ಲ, ಬರೀ ಸಾರ್ವಜನಿಕ ಸ್ಥಿರೀಕರಿಸೋದ್ರಿಂದ ಇಂಥವನ್ನ ಬಿಟ್ಬಿಡೋದ್ರಿಂದ ನಾವು ಇನ್ನೂ ಒಳ್ಳೆಯದು. ಇದಕ್ಕೆ ಬೇರೆ ಬೇರೆ ಕಾಳುಗಳು, ನಿಮ್ಮಲ್ಲಿ ಸಿಗೋವಂಥ ಈ ಬೇರೆ ಬೇರೆ ಕಾಳುಗಳನ್ನ ಏನು ಮಾಡ್ತೀರಾ ನೀವು, ಒಂದು ಎಕರೆಗೆ ಸುಮಾರು 6ರಿಂದ 8 kg ಹೇಳ್ತೀನಿ. ಏನಕ್ಕಿದು 6ರಿಂದ 8 kg ಬೇಕು ಅಂತ ಇವನ್ನೆಲ್ಲ ಬೆರೆಸ್ಬಿಟ್ಟು, ಈ ರೀತಿ ಅಲಸಂದಿ, ಹುರುಳಿ, ಈ ಕಾಳುಗಳನ್ನೆಲ್ಲ ಬೆರೆಸ್ಬಿಟ್ಟು ಏನು ಮಾಡ್ತೀರಾ ಅಂದರೆ, ಈ ನಿಂತಿರೋ ಗದ್ದೆ ಮೇಲೆ ಎರಚಿಬಿಡ್ತೀರ. ಏನು ಮಾಡ್ತಿದ್ದೀವಿ, ಗದ್ದೆ ನಿಂತಿರೋದೇ, ಪೈರೆಲ್ಲ ಇದೆ, ತಯಾರಾಗಿದೆ, ನೀರು ಹೊಡೆದಾಕಿದ್ದೀವಿ. ಅಂಥ ಸಮಯದಲ್ಲಿ ಮಾಡ್ತೀವಿ, ನಿಂತಿರೋ ಗದ್ದೆ ಮೇಲೇ ಇದನ್ನು ಎರ್ಚ್ಕೊಂಬರ್ಬೇಕು ನೀವು. ಈ ಕಾಳನ್ನ ಸಂಪೂರ್ಣ ಒಂದು ಎಕರೆಗೆ 6ರಿಂದ 8 kg ಅಷ್ಟು ಕಾಳನ್ನ ಏನು ಮಾಡ್ತೀರಾ, ಎರ್ಚ್ಕೊಂಬರ್ತೀರ ನಿಂತಿರೋ ಗದ್ದೆ ಮೇಲೆ. ಗಿಡ ಭತ್ತದ್ದು ಇನ್ನೂ ಕಟಾವಾಗಿಲ್ಲ, ನಿಂತಿದ್ದಾವೆ, ಅದ್ರ ಮೇಲೆ ಏನು ಮಾಡ್ತೀವಿ, ಎರ್ಚ್ಬೇಕು ನೀವು. ಎರ್ಚ್ಕೊಂಬಂದಾಗ ಇವೆಲ್ಲ ಈ ರೀತಿ ಕಾಳುಗಳು ಇದ್ರ ಮೇಲೆಲ್ಲ ಬಿದ್ದು, ಇದ್ರ ಮಧ್ಯದಲ್ಲಿ ಬಿದ್ದು ಏನಾಗುತ್ತೆ, ಭೂಮಿಗೆ ಬೀಳ್ತವೆ. ಕೆಲವಾರು ಏನಾಗ್ತವೆ ಅಂದರೆ, ನಿಮಗೊಂದು ಸಂಶಯ ಆಗ್ಬಿಡುತ್ತೆ, ಹೌದು ಹಂಗೆ ಎರ್ಚಿದಾಗ ಅಷ್ಟು ದಟ್ಟವಾಗಿರೋವಂಥ ಬೆಳೆ ಮೇಲೆ ಈ ಕಾಳುಗಳು ಭತ್ತದ ಗಿಡದ ಮೇಲೇ ಇದ್ಬಿಡುತ್ತೆ, ಏನು ಮಾಡೋದು ನಾವು? ಅದೇನಾಗುತ್ತೆ ಅಂದರೆ, ಈ ರೀತಿ ಗಾಳಿಗೆ ಯಾವಾಗ ತೊನಿತವೆ, ಅದು ಗಾಳಿಗೆ ಉಯ್ಲಾಡ್ತವೆ ಅವು. ಅಂಥ ಸಮಯದಲ್ಲಿ ಇಲ್ಲಿ ಮೇಲಿರೋದನ್ನ ಏನಾಗ್ತವೆ, ಕೆಳಗಡೆ ಬಿದ್ದುಬಿಡ್ತವೆ. ಹಸಿ ಇದೆ ಭೂಮಿ, ನೀವು ಅವತ್ತೇ ನೀರು ಹೊಡೆದಾಕಿದ್ರೆ ಅವತ್ತೇ ಎರ್ಸೋದು. ಹಸಿ ಇದೆ, ಇದೇನಾಗ್ತವೆ, ಒಳಗಡೆ ನಟ್ಕೊಂತವೆ, ಅಂದರೆ ನಟ್ಟಾಗ್ತವೆ, ಅಂದರೆ ನಟ್ಟಿ. ಇದು ಈ ರೀತಿ ಯಾವಾಗ ಇದ್ರಲ್ಲಿ ಬೀಳ್ತಾವೋ, ಬಿದ್ದ ತಕ್ಷಣ ಏನಾಗುತ್ತೆ, ಈ ರೀತಿ ನೀರು ಬಿಟ್ಟು ಒಂದು 10-12 ದಿವಸದ ನಂತರ ನಾವು ಕಟಾವು ಮಾಡ್ತೀವಿ. ಹೌದಾ? 10-12 ದಿವಸದ ನಂತರ ನಾವೇನು ಮಾಡ್ತೀವಿ, ಕಟಾವು ಮಾಡ್ತೀವಿ. ಅಷ್ಟೊಳಗೆ ಏನಾಗುತ್ತೆ ಅಂದರೆ, ಇಲ್ಲಿ ಬಿದ್ದಿರೋಂಥ ಕಾಳುಗಳು ಗಿಡಗಳು ಎದ್ಬಿಡ್ತವೆ. ಏನಾಗ್ತಿದೆ, ಇಲ್ಲಿ ಇರೋಂಥ ಕಾಳು ಗಿಡಗಳೆಲ್ಲ ಒಳಗಡೆ ಬಿದ್ದಿರೋಂಥ ಕಾಳು ಗಿಡಗಳು ಏನಾಗ್ಬಿಟ್ಟವೆ, ಸಸಿಗಳು ಎದ್ಬಿಟ್ಟಿದ್ದಾವೆ, ಕಾಳಿನ ಸಸಿಗಳು ಆಗ್ಬಿಟ್ಟಿದ್ದಾವೆ. ಸಸಿಗಳು ಆದ ನಂತರ ಏನು ಮಾಡ್ತೀರಾ, ಇದನ್ನು ಕಟಾವು ಮಾಡಿ, ಏನು ಈ ಭತ್ತನ್ನ ಏನು ಮಾಡ್ತೀವಿ, ಕಟಾವು ಮಾಡಿಬಿಟ್ಟು ನಾವು ಉದ್ದಕ್ಕೂ ಸಾಲೊಳಗೆ ಏನು ಮಾಡ್ತೀವಿ, ಈ ರೀತಿ ಅರಿ ಬಿಟ್ಕೊಂಬರ್ತೀವಿ. ಹೌದ್ರಾ? ಭತ್ತನ್ನ ಈ ರೀತಿ ಅರಿ ಬಿಡ್ತೀವಿ. ಬಿಟ್ಟಾಗ ಏನಂತ, ಇಲ್ಲಿ ಮಧ್ಯೆ ಎಲ್ಲನೂ ನಮ್ಮ ಕಾಳು ಗಿಡಗಳಿದ್ದಾವೆ. ಇದನ್ನು ಒಂದು 3-4 ದಿವಸ ಅಲ್ಲಿ ಒಣಗಾಕಿ ಬಿಟ್ಬಿಟ್ಟು, ಕಾರಣ ಯಾಕಂದರೆ ಇದರೊಳಗಿರೋಂಥ ಪೋಷಕಾಂಶಗಳು ಕೊನೆಯ ಹಂತದಲ್ಲಿ ಆ ಭತ್ತ ಕೊಟ್ಟಾಗಿ ಭತ್ತ ಪರಿಪೂರ್ಣ ಪಕ್ವ ಆಗಬೇಕು ಅಂತ ಇದನ್ನು ಮಾಡೋದು, ಹರಿ ಬಿಡೋದು ಅಂತ ಏನಂತೀವಿ. ಹೊಲದಲ್ಲಿ ಗದ್ದೆಲಿ ಅದನ್ನೇ ಹೊಲದಲ್ಲಾಗಲಿ ಯಾವುದೋ ಪೈರು ಕೀಳಲಿ, ರಾಗಿ ಆಗಲಿ ಜೋಳ ಆಗಲಿ ಹರಿ ಬಿಡ್ತೀವಿ, ಗದ್ದೆಲ್ಲೂ ಹರಿ ಬಿಡ್ತೀವಿ. ಅಂದರೆ ಅಲ್ಲೇ ಭೂಮಿ ಮೇಲೆ ಬಿಡ್ತೀವಿ. ಕಾರಣ ಯಾಕೆಂದರೆ ಆ ಗಿಡ ಒಣಗುವಂಥ ಸಮಯದಲ್ಲಿ ಇವಾಗ ಬೇರು ಕೊಡೋಕ್ಕಾಗಲ್ಲ. ಇದಕ್ಕೆ ಮುಂಚೆ ನಾವು ನೈಸರ್ಗಿಕ ಕೃಷಿಯಲ್ಲಿ ನೋಡಿದ್ದೀವಿ, ಎಲೆ ಒಣಕೊಂಬಂದಂಗೆ, ಈ ಚಿಗುರುಗಳು ಎಲೆಗಳು ಒಣಕೊಂಬಂದಂಗೆ ಏನು ನೋಡಿದ್ದೀವಿ, ಸಾರಜನಕ, ರಂಜಕ, ಪೊಟ್ಯಾಷು, ಮೆಗ್ನೀಷಿಯಮು ಇವೆಲ್ಲ ಏನಾಗ್ತವೆ, ಇಲ್ಲಿ ಚಂಚಲ ಇರೋವೇನಾಗ್ತವೆ, ಎಲ್ಲ ಭೂಮಿಗೆ ಬಂದು ಬೇರೆಗೆ ಸೇರ್ಕೊಂತವೆ ಅಂತ ನೋಡಿದ್ದೀವಿ.
ಆದರೆ ಇದು ಸಂಪೂರ್ಣ ಹಣ್ಣಾಗಿ ಇದಾಗಕ್ಕೆ ಮುಂಚೆ ನಾವು ಕತ್ತರಿಸ್ತಾ ಇರೋದ್ರಿಂದ ಇನ್ನೂ ಗರಿಗಳು ಕೆಲವು ಸ್ವಲ್ಪ ಹಸಿರು ಇದ್ದಾವೆ. ಮೊದಲು ಒಣಗಕ್ಕೆ ಒಂದು ಭಾಗ ಮಾಡ್ತೀವಿ. ಹಸಿರಿರೋದು ಇವಾಗ ಬೇರೆ ಭೂಮಿಗೆ ವಾಪಸ್ ಹೋಗಕ್ಕಲ್ಲ ಕಟಾವಾಗಿದೆ. ಅವೇನಾಗ್ತವೆ, ಮುಂದಿನ ಹಂತ ಯಾವುದು, ಈ ಕಾಳುಗಳಿಗೆ ಬರ್ತವೆ. ಕಾಳುಗಳು ಸಂಪೂರ್ಣ ಪಕ್ವ ಆಗ್ತವೆ. ಹಾಲು ತುಂಬ ಕೊನೆ ಹಂತ ಸಂಪೂರ್ಣ ಪಕ್ವ, ಒಂದು ಜೊಳ್ಳು ಬರೋದಕ್ಕೆ ಕಾರಣ ಯಾಕೆಂದರೆ ಈ ಥರ ಹರಿಬಿಡ್ದೇ ನೀವು ಮಾಡಿಬಿಟ್ರೆ ಹೆಚ್ಚು ಜೊಳ್ಳಾಗುತ್ತೆ. ಹರಿಬಿಟ್ಟಾಗ ಏನಾಗುತ್ತೆ, ನಿಮಗೆ ಈ ಪೋಷಕಾಂಶ ಎಲ್ಲ ಅದ್ರಾಗ ಹೋಗಿ ಸೇರ್ಕೊಂತವೆ. ನಮಗೆ ಉತ್ಕೃಷ್ಟವಾಗಿ ಅದು ಗಟ್ಟಿ ಕಾಳುಗಳು ಸಿಗೋಕ್ಕೆ ನಮಗೆ ಒಳ್ಳೆ ಇದಿದೆ. ಇದಾದ ನಂತರ ಈ ರೀತಿ ನೀವು ಮಾಡಿದ್ರೆ, ಇವಾಗ ಕಟಾವು ಮಾಡಿದ್ರೆ ಈ ಥರ ಮಾಡಿದ ತಕ್ಷಣ ಏನು ಮಾಡ್ತೀರಾ, ಈ ಅರಿನೆಲ್ಲ ತೊಗೊಂಡ್ಬಿಡ್ತೀರ. ಇದನ್ನು ತೊಗೊಂಡು ಬಣವೆ ಮಾಡೋದು ಅಂತೀವಿ, ನೀವು ಮೆದೆ ಹಾಕೋದು ಅಂತೀರಿ, ಎತ್ಕೊಂಡು ಒಂದು ಕಡೆ ಶೇಖರಣೆ ಮಾಡ್ಕೊತೀರ. ಅವಾಗ ಏನಾಗ್ತವೆ, ಇಲ್ಲಿದ್ದವು ಎಲ್ಲ ಬಿದ್ದಿರೋಂಥವು ಏನಾಗ್ತವೆ, ಗಿಡಗಳು ದೊಡ್ಡದಾಗಿ ಬೆಳೆದ್ಬಿಡ್ತವೆ. ಏನು ಕಾಳು ಗಿಡಗಳು ಎಲ್ಲ ಬೆಳೆದು ಪೂರ್ಣ ಬೆಳೆದ್ಬಿಡ್ತವೆ. ಪೂರ್ಣ ನಿಮ್ಮ ಗದ್ದೆಯಲ್ಲಿ ಏನಾಯಿತು, ಸಂಪೂರ್ಣ ಕಾಳು ಗಿಡ ಬೆಳೆದಿದ್ದಾವೆ. ಇದು ಕಟಾವು ಮಾಡಿದ ನಂತರ ಇದನ್ನು ಎತ್ತುತ್ತಿರಲ್ಲ ನೀವು ಜಮೀನಿಂದ, ಇಲ್ಲಿ ಹಾಕಿದ್ದೀರ, ಕಟಾವು ಮಾಡಿ ಇಲ್ಲಿಂದ ಭೂಮಿಯಿಂದ ನಂತರ ಏನು ಮಾಡಿ ಅಂದರೆ ಹೊಸ ಸಸಿ ಮಾಡ್ಕೊಳ್ಳಿ. ಹೊಸ ಸಸಿ ಮಾಡಿ ಅಲ್ಲಿ ಮಾಡ್ತೀರಾ. 15ರಿಂದ 20 ದಿವಸದೊಳಗಿರೋಂಥ ಮರಿಗಳನ್ನ ನೀವು ತೊಗೊಂಡು ಏನು ಮಾಡ್ತೀರಾ, ಸಸಿನ, ಭತ್ತದ ಸಸಿನ ಪೈರನ್ನ ಏನು ಮಾಡ್ತೀವಿ, ತೊಗೊಂಡು ಹೊಸ್ದಾಗಿ ನಟ್ಟಿ ಮಾಡ್ತೀವಿ ಅಲ್ವಾ. ಸೊ ಈಗ ಮಾಡೋವಾಗ ಏನು ಮಾಡ್ತೀವಿ, ಈ ರೀತಿ ನೀವು ಕಾಳು ನೀರು ಒಡೆದಿದ್ದ ದಿವಸ ಕಾಳು ಎರ್ಚ್ತಾ ಇದ್ದೀವಿ. ಒಂದು 10-12 ದಿವಸದ ನಂತರ ಕಟಾವು ಮಾಡ್ತಾಯಿದ್ದೀವಿ, ಅರಿ ಬಿಡ್ತಿದ್ದೀವಿ. ಅದು ಎತ್ತ ವರ್ಷ ಒಂದು 15-17 ದಿವಸ ಆಗುತ್ತೆ. ಅಂಥ ಸಮಯದಲ್ಲಿ ಏನು ಮಾಡ್ತೀವಿ, ಅವತ್ತು ಈ ಹೊಸ ಒಟ್ಲು ಬಿಡ್ತೀವಿ. ಹೊಸ ಒಟ್ಲು ಅಥವಾ ನರ್ಸರಿ ಬೆಡ್ ಅಂತ ಏನಂತೀರೋ, ಈ ಸಸಿ ಮಡಿ ಮಾಡ್ತೀವಿ. ನೀವು ಮೊದಲೇ ಹೇಳ್ದಂಗೆ ನೀವು ಭತ್ತನ್ನು ಸಸಿ ಮಾಡೋದಕ್ಕೆ ತಯಾರಿ ಮಾಡ್ಕೊತೀರ. ಮಾಡಿದ ತಕ್ಷಣ ಏನು ಮಾಡ್ತೀರಿ, ಇದು ಮಾಡುವಾಗ ಮತ್ತೆ ಎಳಗೆಲ್ಲ ನೀವು ಒಂದು 10 kg ಅಷ್ಟು ಘನಜೀವಾಮೃತ ತಯಾರಿಸ್ತೀರ. ಅದರ ಮೇಲೆ ಬೀಜನ ನಾವು ಒಟ್ಲು ಬಿಟ್ಕೊತೀವಿ, ಸಸಿ ಮಾಡ್ಕೊಳ್ಳೋದಕ್ಕೆ ಮಡಿಗೆ ಹಾಕ್ತೀವಿ, ಅದನ್ನು ಬೆಳ್ಕೊತೀವಿ. ಇದು ಮತ್ತೆ ಒಂದು 15-20 ದಿವಸ ಅಂದರೆ ನಮಗೆ ಸುಮಾರು 1.5 ತಿಂಗಳ ತನಕ ಸಮಯ ಸಿಗುತ್ತೆ. ಈ ಭತ್ತ ನಾವು ಕಾಳು ಹೆಚ್ಚಿರೋದ್ರಿಂದ ಹೊಸ್ದಾಗೆ ನಟ್ಟಿ ಮಾಡಬೇಕು ಅನ್ನೋ ಸಮಯಕ್ಕೆ. ಅಂಥ ಸಮಯದಲ್ಲಿ ಏನಾಗುತ್ತೆ, 1.25 ತಿಂಗಳೊಳಗೆ ಇದೇನಾಗ್ಬಿಟ್ಟಿದೆ, ಚೆನ್ನಾಗಿ ಬೆಳೆದಿದೆ, ಪೂರ್ಣ ಕಾಳು ಗಿಡ ಚೆನ್ನಾಗಿ ಬೆಳೆದ್ಬಿಟ್ಟಿದೆ. ಇವಾಗ ಏನು ಮಾಡ್ತೀರಾ, ಏನು ಮಾಡಬೇಡ್ರಿ, ಇದನ್ನು ಟ್ರ್ಯಾಕ್ಟ್ರೋ ದನನ ಏನು ಇಟ್ಕೊಂಡು ಏನು ಮಾಡ್ತೀರಾ, ನೀವು ನೇಗ್ಲು ಹಾಕೊಂಡು ಮಡಕೆ ಹೊಡಿತಾರಲ್ಲ, ಹಸು ಇಟ್ಕೊಂಡು ಏನು ಮಾಡ್ತೀರಾ, ಮಡಕೆ ಹೊಡಿತೀರಾ. ಮಡಕೆ ಹೊಡೆದಾಗ ಏನಾಗುತ್ತೆ, ಈ ಸೊಪ್ಪೆಲ್ಲ ನೀರು ಬಿಟ್ಕೊಂಡು ಮಾಡೋದ ಇಟ್ಕೇನಾಗುತ್ತೆ, ನಾವು ಏನು ಸೊಪ್ಪನ್ನ ಮತ್ತೆ ಭೂಮಿಗೆ ಸೇರಿಸ್ಬಿಡ್ತೀವಿ. ಪಡ್ಲಿಂಗ್ ಅಂತ ಏನಂತೀವಿ. ಇದನ್ನು ಮಾಡಿಬಿಟ್ಟು ಈ ಸೊಪ್ಪೆಲ್ಲ ಇವಾಗ ಏನಾಯಿತು, ನಿಂತಿರೋಂಥ ಸೊಪ್ಪು ಸಂಪೂರ್ಣ ಇವಾಗ ಏನಾಯಿತು, ಭೂಮಿಯೊಳಗೆ ಮಣ್ಣೊಳಗೆ ಸೇರ್ಕೊಂಬಿಡ್ತು. ಸರಿನಾ. ಟಿಲ್ಲರ್ ಹೊಡಿತೀವಿ, ಮತ್ತೊಂದು ಹೊಡೆದು ಏನು ಮಾಡ್ತೀವಿ, ನೀರು ಗದ್ದೆ ಮಾಡೋ ಮತ್ತೇನು ಮಾಡ್ತಾಯಿದ್ದೀವಿ, ಇದೆಲ್ಲ ಸಂಪೂರ್ಣ ಒಳಗಡೆ ಸೇರ್ಕೊಂತು ಹೊಸ್ದಾಗಿ ಇಲ್ಲಿಂದ ಪೈರು ತೊಗೊಂಡು ನಟ್ಟಿ ಮಾಡ್ತೀವಿ. ನೀವೇನಾದರೂ ಸೊಪ್ಪು ಹಾಕೋದು ಬೇಕಾಗಿದೆಯಾ, ನೀವು ಸೊಪ್ಪು ತುಳಿಬೇಕಾಗಿದೆಯಾ, ನೀವು ಬೇವಿನ ಹಿಂಡಿ ತರಬೇಕಾಗಿದೆಯಾ, ಹೊಂಗೆ ಹಿಂಡಿ ತರಬೇಕಾಗಿದೆಯಾ, ಯೋಚನೆ ಮಾಡಿ ನೋಡಿ. ಇದಕ್ಕಿಂತ ಸುಲಭವಾಗಿ ಯಾರೂ ಕೃಷಿ ಹೇಳ್ಕೊಡಲ್ಲ. ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರು ರೈತರಿಗೆ ಯಾವ ರೀತಿ ಮಾಡಿದ್ದಾರೆ ನೋಡ್ರಿ. ಇದನ್ನು ಈ ರೀತಿ ನೀವು ಮಾಡೋದ್ರಿಂದ ನಂದೇ ಬೀಜ, ನಂದೇ ಇವು ಎಲ್ಲ ಇಲ್ಲಿ ಮಾಡ್ತೀವಿ. ಏನಿಲ್ಲ, ಒಂದು 6 kg ಎರ್ಚೋದು ಒಂದು ದೊಡ್ಡ ಕೆಲಸ ಅಲ್ಲ ನಮಗೆ. ಮಾಡಿದ ತಕ್ಷಣ ಏನಾಗುತ್ತೆ, ಆಮೇಲೆ ಭೂಮಿಯೊಳಗೆ ಆಗುವಂಥ ಈ ಬೇರುಗಳು, ಆ ಗದ್ದೆ ಬೇರುಗಳು, ಭತ್ತದ ಬೇರುಗಳು, ಇದ್ರ ಬೇರುಗಳು, ಇದ್ರದ್ದೆಲ್ಲ ಸೇರಿ ರಂಧ್ರಮಯ ಆಗ್ಬಿಡ್ತದೆ. ಎರೆಹುಳುಗಳು, ನೀವು ಯಾವ ಜೀವಾಮೃತ ಕೊಡ್ತಾಯಿದ್ದೀರೋ ಎರೆಹುಳುಗಳು ರಂಧ್ರಮಯ ಆಗ್ಬಿಡ್ತವೆ. ಎಲ್ಲ ಸಂಪೂರ್ಣವಾಗಿ ನಮಗೆ ಆ ಫಸಲುಗಳು ಬರೋದು ಮುಂದೆ ಒಂದೇ ಒಂದು ಸ್ಪ್ರೇ ಇಲ್ಲ, ಒಂದೇ ಒಂದು ಸಿಂಪಡಣೆ ಇಲ್ಲದೇ ನೀವು ಭತ್ತ ಬೆಳಿಬೋದು. ಮೊದಲನೇ ವರ್ಷ ಸ್ವಲ್ಪ ಬರ್ಬೋದು, ಯಾವುದಂದರೆ ಬೆಂಕಿ ರೋಗ ಮೊದಲನೇದು ಬರ್ಬೋದು. ಹಾಗಾಗಿ ನೀವು ಮೊದಲೇ ಹೇಳಿದ್ದೀನಿ, ನಾವು ಪೈರು ಹಾಕಿ ಒಂದು 20 ದಿವಸದ ವರ್ಷನಂಗೆ ಏನು ಮಾಡ್ತೀರಾ, 2ನೇ ಜೀವಾಮೃತ ಮಾಡ್ಬೇಕಾದ್ರೆ ಎರ್ಚ್ತೀರ ಗಿಡದ ಮೇಲೆ ಅಂತ ಹೇಳಿದ್ದೀನಿ. ಮತ್ತು ಗಿಡಗಳ ಸಂರಕ್ಷಣೆ ಏನು ಮಾಡಬೇಕಾಗಿದೆ ಅಂದರೆ, ನಾವು ಯಾವುದೇ ನಮಗೆ ಬ್ಲೈಟ್ ಬರಬಾರ್ದು, ನುಸಿ ಬರಬಾರ್ದು, ಇದು ಬರಬಾರ್ದು ಅಂದಾಗ ಮೊದಲನೇ ಹಂತದಲ್ಲಿ ಏನು ಮಾಡ್ತೀವಿ ನಾವು, ತಿಂಗಳಿಗೆ ಭತ್ತ ನಾಟಿ ಮಾಡಿದ 1 ತಿಂಗಳ ನಂತರ 5 ಲೀಟ್ರು ಜೀವಾಮೃತ, 100 ಲೀಟ್ರು ನೀರು, ಈ ರೀತಿ ನೀವು ಅದಕ್ಕೆ ಸಿಂಪಡಣೆ ಮಾಡ್ತೀರ. ತದನಂತರ 2ನೇ ತಿಂಗಳಿಗೆ ನಾಟಿ ಮಾಡಿದ 2 ತಿಂಗಳ ನಂತರ ಏನು ಮಾಡ್ತೀರಾ, 7.5 ಲೀಟ್ರು ಜೀವಾಮೃತ, 100 ಲೀಟ್ರು ನೀರು ಬೆರೆಸ್ಬಿಟ್ಟು ಸಿಂಪಡಣೆ ಮಾಡೋದು. ಅದಾದ ನಂತರ 3ನೇ ತಿಂಗಳಿಗೆ ಏನು ಮಾಡ್ತೀರಾ ಅಂದರೆ, 10 ಲೀಟ್ರ್ ಜೀವಾಮೃತ, 100 ಲೀಟ್ರ್ ನೀರು ಬೆರೆಸ್ಬಿಟ್ಟು ಕೊನೆ ಹಂತದ ಸ್ಪ್ರೇ ಕೊಡ್ತೀರಾ.
ಯಾವ ಒಂದು ಶಿಲೀಂಧ್ರನೂ ಬರಲ್ಲ, ಏನು ಬರಲ್ಲ. ಕಾರಣ ಯಾಕೆ ಅಂದರೆ ಜೀವಾಮೃತದಲ್ಲಿರುವಂಥ ಸಗಣಿ ಅತಿ ಉತ್ಕೃಷ್ಟವಾದ ಶಿಲೀಂಧ್ರನಾಶಕ ಅದು. ಮತ್ತು ಗಂಜಲದಲ್ಲಿ ರೋಗಾಣುನಾಶಕ ಇದ್ದೇ ಇದೆ, ವೈರಾಣುನಾಶಕ ಇದೆ, ಎಲ್ಲ ನಮ್ಗೆ ಗೊತ್ತೇ ಇದೆ. ಯಾವಾಗ ಅದು ಹೊಡಿತಿರೋ ಯಾವುದೇ ಒಂದು ರೋಗ ಬರ್ತಾನೆ ಸಿಂಪಡಣೆ ಮಾಡ್ತಿರೋ ಸಾಕು ತನ್ನಿಂತಾನೇ ನಿಯಂತ್ರಣ ಆಗ್ತದೆ. ಆದರೂ ಒಂದೇನಾಗ್ತವೆ ಅಂದರೆ ಕೆಲವು ಸಲ ಅಕ್ಕಪಕ್ಕ ಎಲ್ಲ ಬೆಳೆದಿದ್ದಾರಿಂದ ನಮಗೇನಾಗ್ತವೆ ಅಂದರೆ ಇದ್ರ ಮೇಲೆ ಏನುಗಳು ಬರೋದಿದೆ, ಇದನ್ನು ಲೀಫ್ ರೋಲ್ ಅಥವಾ ಎಲೆ ಸುರುಳಿ ರೋಗ, ಭತ್ತದ ಎಲೆ ಸುರುಳಿ ರೋಗಗಳು ಆಗೋದಿದೆ. ಈ ರೀತಿ ಆಗೋದ್ರಿಂದ ಏನಾಗ್ತವೆ, ನಮಗೆ ನಾಶ ಆಗ್ತವೆ, ಸಮಸ್ಯೆ ಆಗ್ತವೆ, ಮತ್ತು ಕಾಂಡ ಕೊರಕಗಳು ಬರ್ತವೆ. ಇಂಥ ಸಮಯದಲ್ಲಿ ಸಣ್ಣ ಸಣ್ಣ ಹುಳುಗಳು ಏನು ಬರ್ತವೆ, ಕೀಟಗಳು ಏನು ಬರ್ತಾವೆ, ಅವಕ್ಕೆ ಏನು ಮಾಡ್ತೀರಾ, ನೀಮಾಸ್ತ್ರ. ಅದಕ್ಕಿಂತ ಇದಾಯಿತು ಅಂದರೆ ಅಗ್ನಿ ಅಸ್ತ್ರ. ಮತ್ತು ಯಾಕೆಂದರೆ ನೀಮಾಸ್ತ್ರನ ನೀವು ಮಾಡಿ ಒಂದು 2-3 ದಿವಸದಲ್ಲಿ ಹೊಡಿಬೇಕಾಗುತ್ತೆ. ನೀವು ಈ ಅಗ್ನಿ ಅಸ್ತ್ರ ಅಂತ ಮಾಡ್ಕೊಂಡ್ರಿ ಅಂದರೆ ಅಗ್ನಿ ಅಸ್ತ್ರ ಮತ್ತು ಬ್ರಹ್ಮಾಸ್ತ್ರ ಇವನ್ನ ಮಾಡಿ ಇಟ್ಕೊಂಬಿಡೋದು. ಯಾಕೆಂದರೆ ಅಗ್ನಿಅಸ್ತ್ರ ನೀವು 3 ತಿಂಗಳು ಇಟ್ಕೊಬೋದು, ಬ್ರಹ್ಮಾಸ್ತ್ರನ 6 ತಿಂಗಳು ಇಟ್ಕೊಬೋದು. ನೀವು ಮಾಡಿದ ಏನೇ ಬಂತು, ಒಂದು ಎಲೆ ಸುರುಳಿ ರೋಗ ಬಂತು ಅಂದರೆ ಅಗ್ನಿಅಸ್ತ್ರ ತುಂಬ ಉತ್ಕೃಷ್ಟವಾಗಿ ಕೆಲಸ ಮಾಡ್ತದೆ. ಏನಿಲ್ಲ, 3 ಲೀಟ್ರಿಗೆ ಅಗ್ನಿಅಸ್ತ್ರಕ್ಕೆ 100 ಲೀಟ್ರ್ ನೀರು ಬೆರೆಸೋದು ಸಿಂಪಡಣೆ ಮಾಡ್ತಾ ಇರೋದು. ಬ್ರಹ್ಮಾಸ್ತ್ರ ಅಂದರೆ ಏನಂದರೆ ಇದಕ್ಕೆ ಇಂಥ ದೊಡ್ಡದಾಗಿ ಏನಾದರೂ ಸಮಸ್ಯೆ ಬಂತು ಅಂದಾಗ ನಿಮ್ಮ ಬ್ರಹ್ಮಾಸ್ತ್ರ ಬರ್ತದೆ. ಅಥವಾ ಕೀಟಗಳ ಬಾಧೆ ಹೆಚ್ಚೇ ಇದೆ ಅಂದರೆ ಇವೆರಡನ್ನೂ 2 ಲೀಟ್ರ್ ಇದು 2 ಲೀಟ್ರ್ ಇದನ್ನು ಬೆರೆಸ್ಬಿಟ್ಟು ನೀವು 100 ಲೀಟ್ರ್ ನೀರಿಗೆ ಸಿಂಪಡಣೆ ಕೊಡಿ, ನಿಮ್ಗೆ ಇದಾಗುತ್ತೆ, ತೊಂದರೆ ಆಗೋದಿಲ್ಲ. ಆದರೆ ಹೆಚ್ಚು ಹಿಡುವಳಿ ಇದೆ ನಿಮ್ಗೆ ಇದಾಗಿದೆ ಅಂದರೆ ದಯವಿಟ್ಟು, ಯಾಕೆಂದರೆ ಅತಿ ಉತ್ಕೃಷ್ಟವಾದ ಕೀಟನಾಶಕ ಅದು ದಶಪರ್ಣಿ. ಆದರೆ ಇದನ್ನು ತಯಾರಿಸೋಕ್ಕೆ 40 ದಿವಸ ಬೇಕು. ಯಾಕೆಂದರೆ ಇದನ್ನು ಕುದಿಸಲ್ಲ, ಇವನ್ನೆಲ್ಲ ಕುದಿಸಿ ತಯಾರು ಮಾಡ್ತೀವಿ, ನಿಮ್ಗೆ ಆಗಲೇ ಹೇಳಿದ್ದೀನಿ. ಆದರೆ ಇದರೊಳಗೆ ಏನಾಗುತ್ತೆ ಅಂದರೆ ದಶಪರ್ಣಿ ಮಾಡ್ಬೇಕಾದ್ರೆ 40 ದಿವಸ ನೀವು ನೆನೆ ಇಡಬೇಕು. ಪ್ರತಿದಿನ 2 ದಿವಸ ಸುತ್ತಿ 200 ಲೀಟ್ರಲ್ಲಿ ತಯಾರಿಸುವಂಥ ಒಂದು ಇದು ಔಷಧಿ, ಇದು ಕಷಾಯ. ಇದನ್ನು ಆಗಾಗ ಏನು ಮಾಡ್ತಾರೆ, ಇದನ್ನು ತಯಾರಿಸಿದ ನಂತರ 6 ತಿಂಗಳು ಇಟ್ಕೊಬೋದು. ನೀವು ಕೇವಲ 3ರಿಂದ 4 ಲೀಟ್ರ್ 100 ಲೀಟ್ರ್ ಬೆರ್ಸ್ ಹೊಡಿತಾ ಇರೋದು. ದೊಡ್ಡ ಹಿಡುವಳಿ ಇರೋರು ನೀವೇನು ಮಾಡಿದ್ರೆ ದಯವಿಟ್ಟು ಜೂನಲ್ಲಿ ನಾವು ಹಾಕ್ತೀವಿ ಅಂದರೆ ಒಂದು ತಿಂಗಳು ಮುಂಚೆನೇ, ಮೇ ಒಳಗೇ ತಯಾರಿ ಮಾಡಿರಿ. ಯಾಕಂದರೆ ಕೃಷಿ ಅಂದರೆ ಆರಂಭ, ನಿಮ್ಮ ಕಷಾಯ ಎಲ್ಲ ತಯಾರಾಗ್ಬಿಡ್ಬೇಕು. ಅಗ್ನಿಅಸ್ತ್ರ, ಬ್ರಹ್ಮಾಸ್ತ್ರ, ನೀಮಾಸ್ತ್ರ ಮಾತ್ರ ತುರಂತ ಮಾಡ್ಕೊಂಡು ಮಾಡ್ಬೋದು ನೀವು. ಹಾಗಾಗಿ ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡ್ಸ್ಕೊಳಂಗಿಲ್ಲ. ಬೇಕಾದ ಸಮಯದಲ್ಲಿ ಪಟಕ್ಕಂತ ಮಾಡ್ಬೋದು. ಮತ್ತು ದಶಪರ್ಣಿ ಮಾತ್ರ ದಯವಿಟ್ಟು ತಯಾರಿಟ್ಕೊಳ್ರಿ. ಯಾಕಂದರೆ ಸುತ್ತಲೂ ಅಷ್ಟು ರಾಸಾಯನಿಕ ಬೇರೆ ಬೇರೆ ಥರ ಹೊಡೆದು ಅವೆಲ್ಲ ಇಲ್ಲಿಗೆ ಬರೋಕ್ಕೆ ಮಾಡ್ತವೆ. ನಮಗೆಲ್ಲ ಗೊತ್ತಿದೆ, ಹಳದಿ ಗೋಂದಿನ ಪಟ್ಟಿ ಹಾಕ್ತೀವಿ, ಎಲ್ಲೋ ಪ್ಯಾಚ್ ಅಥವಾ ಎಲ್ಲೋ ಗಂಪ್ ಪ್ಯಾಡ್, ಅದನ್ನು ಹಾಕೊಂಡು ಕೀಟಗಳನ್ನ ನಿಲ್ಲಿಸೋದು. ಈ ರೀತಿ ಮಾಡೋದ್ರಿಂದ ಮತ್ತು ಸುತ್ತಲೂ ನಾವು ಬೇರೆ ಬೇರೆ ಬೆಳೆಯೋಕ್ಕಾದರೆ ನಮ್ಮ ಗದ್ದೆ ಒಳಗೆ, ಯಾಕಂದರೆ ತುಂಬ ಗದ್ದೆ ಮಧ್ಯದಲ್ಲಿದೆ ಅಂದಾಗ ಬೇರೆ ಏನೂ ಅಲ್ಲಿ ನಾವು ಬೆಳೆಯೋಕ್ಕಾಗಲ್ಲ ಬದುಗಳಲ್ಲಿ. ಅದರ ಹೊರಗಡೆ ಇದೆ ಅಂದರೆ ಒಂದಷ್ಟು ಆದಷ್ಟು ರಕ್ಷಕ ಬಲೆ ಸಸ್ಯಗಳನ್ನ ಬೆಳೆದ್ಬಿಟ್ಟು ನಾವು ಒಳಗಡೆ ಬರೋದನ್ನು ತಡಿಬೋದು. ಈ ರೀತಿ ಮಾಡೋದ್ರಿಂದ ಪದೇ ಪದೇ ಬೆಳೆಯೋದು, ಕಾಳು ಹೆಚ್ಚೋದು, ತೊಗೊಳ್ಳೋದು, ಬೆಳೆಯೋದು, ಕಾಳು ಹೆಚ್ಚೋದು, ತೊಗೊಳ್ಳೋದು. ಅದಕ್ಕಿಂತ ಉತ್ಕೃಷ್ಟ ಅಂದರೆ ಕಡಿಮೆ ನೀರಿರೋರು ಏನು ಮಾಡಿ ಅಂದರೆ, ನಾವು ಮೊದಲೇ ಹೇಳಿರೋ ಥರ ಹಿಂಗಾರಿಗಾನ ನೀವು ಕಾಳಲ್ಲಿ ಬೆಳ್ಕೊಳ್ಳಿ, ಅಥವಾ ಏಪ್ರಿಲ್ ಬೇಸಿಗೆ ಮಳೆ ಬಂದಿದ್ದ ತಕ್ಷಣ ನೀವು ಈ ಹೆಸರು ಕಾಳು, ಉದ್ದಿನ ಕಾಳು, ಅಲ್ಪಾವಧಿ ದ್ವಿದಳ ಧಾನ್ಯಗಳನ್ನ ಬೆಳೆದ್ಬಿಟ್ಟು ನಾವು ಜೂನ್ ಜುಲೈಗೆ ಏನಾಗ್ತೀವೋ ಅಷ್ಟಂಗೆ ಅದು ತಯಾರಾಗ್ತದೆ. ಆವಾಗ ನಿಮ್ಗೆ ಇದು ಯಾವುದು ಬೇಕಾಗಲ್ಲ, ಕಾಳೆರ್ಚೋದು, ಸೊಪ್ಪು ತುಳಿಯೋದು ಏನೂ ಬೇಕಾಗಲ್ಲ. ದ್ವಿದಳ ಬೆಳೀರಿ, ಅದ್ರ ಮೇಲೆ ಭತ್ತ ಹಾಕ್ರಿ. ಅಥವಾ ಹಿಂಗಾರಿಲಿ ಕಾಳು ಬೆಳೀರಿ, ಅದ್ರ ಮೇಲೆ ಮುಂಗಾರಿಗೆ ಭತ್ತ ಹಾಕಿ. ಇಷ್ಟೇ. ಈ ರೀತಿ ಮಾಡೋದ್ರಿಂದ ಉತ್ಕೃಷ್ಟವಾಗಿ ಬರ್ತದೆ ಮತ್ತು ಹೆಚ್ಚೆಚ್ಚು ಲಾಭ ಸಿಗುತ್ತೆ. ಅಷ್ಟೇ ಅಲ್ಲದೆ ಸಂಪೂರ್ಣ ಅದು ಮೇವಾಗಿ ಉಪಯೋಗ ಬರುತ್ತೆ. ನಮ್ಮ ಸ್ನೇಹಿತರು ಬೆಳೆದಿದ್ದಾರೆ 1 ಎಕರೆಗೆ 3 ಟನ್ ಹುಲ್ಲು ಬಿದ್ದಿದೆ. 25 ಚೀಲ ಭತ್ತ, 3 ಟನ್ನು ಹುಲ್ಲು. ಎಷ್ಟು ದುಡ್ಡು ಮಾರ್ತೀರ ನೀವು ಅದು? ಅಥವಾ ಅಷ್ಟಿದೆ ಅಂದರೆ ನೀವು ಆಕಳುಗಳಿಗೆ ಏನು ಸಮಸ್ಯೆ ಇದೆ, ಮೇವು ಮಳೆ ಆಗಲಿಲ್ಲ, ಇನ್ನೊಂದಾಗಲಿಲ್ಲ, ಇದಿಲ್ಲ ಅಂದಾಗ ಕನಿಷ್ಠ ಮೇವು ನಮ್ಮ ನಡಗಿರುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಅತಿ ಹೆಚ್ಚು ಲಾಭ ಬರುತ್ತೆ. ಸ್ನೇಹಿತರೆ, ಇದು ನೀರಾವರಿಲಿ ನಾವು ಬೆಳೆಯುವಂಥ ಭತ್ತ. ಆದಷ್ಟು ಜವಾರಿದು ಮಾಡಿ. ನಾನು ಈ ಕಾರ್ಯಕ್ರಮ ಮುಗಿಯೋಷ್ಟಂಗೆ ಬೋರೇಗೌಡರು ಅಂತ ಒಬ್ಬರು ಇದ್ದಾರೆ, ಅವ್ರ ಸಂಖ್ಯೆ ಕೊಡ್ತೀನಿ. ನೀವು ಅವ್ರ ಕಡೆ ಇವಾಗ ಹಿಂಗಾರಿಗೆ ಬೆಳಿಬೋದಂಥ ಸಿದ್ಧ ಸಣ್ಣ ಭತ್ತ ಅವ್ರ ಹತ್ರ ತರಿಸ್ಕೊಂಡು ನೀವು ಬಿತ್ತನೆ ಮಾಡ್ಬೋದು. ಅಥವಾ ಮುಂದಕ್ಕೆ ಬೇಕಾಗಿರೋದನ್ನು ಅವ್ರ ಕಡೆಯಿಂದ ತರಿಸ್ಕೊಂಬಂದು ನೀವು, ಮತ್ತು ಸಹಜ ಸಮೃದ್ಧ ಎಲ್ಲ ಇದೆ, ನಿಮ್ಗೆ ಗೊತ್ತಿದೆ, ಅವ್ರ ಕಡೆಯಿಂದ ತರಿಸ್ಕೊಂಡು ನಾವು ಬೆಳೆ ಬೆಳಿಬೋದು. ಇದಾದ ನಂತರ ಇನ್ನೊಂದು ಥರ ಏನು ಬೆಳಿತೀವಿ ನಾವು, ಬರಭತ್ತ ಅಂದರೆ ಒಣ ಬೇಸಾಯದಲ್ಲಿ ಭತ್ತ ಬೆಳೆಯೋದು, ಮಳೆಯಾಶ್ರಿತವಾಗಿ ಬೆಳೆಯೋದು. ಭತ್ತ ಹುಲ್ಲಿನ ಜಾತಿ ಅಂತ ಮೊದಲೇ ಹೇಳಿದ್ದೀನಿ. ಏನು ಮಾಡಬೇಕು ಅಂದರೆ, ಈ ಭತ್ತನ ನಾವು ಮಾಡಬೇಕು ಅಂದಾಗ 6 ಗಂಟೆ ಕಾಲ ನಾವು ಏನು ಬಿತ್ತನೆ ಮಾಡ್ತೀವೋ 6 ಗಂಟೆ ಕಾಲ ಇದನ್ನು ನೆನೆ ಹಾಕಬೇಕು. ನೆನೆ ಹಾಕೋದು
ಅಂದರೆ ನೀರೊಳಗೆ ಎಷ್ಟು ನೀವು ಭತ್ತ ಬಿತ್ತನೆ ಮಾಡ್ತೀರೋ ಅದನ್ನು 6 ಗಂಟೆ ಹೊತ್ತು ನೆನೆ ಹಾಕಬೇಕು. 6 ಗಂಟೆ ಆದ ನಂತರ ಈ ನೀರನ್ನು ಸೋಸಿಬಿಡಬೇಕು. ಏನು ಮಾಡ್ತೀರಾ ಅಂದರೆ ಬರೇ ಭತ್ತನ ಒಂದು ಬಟ್ಟೆ ಒಳಗೆ ಏನು ಮಾಡ್ತೀರಾ, ಪೂರ್ಣ ಒಂದು 2-3 ಬಟ್ಟೆ ಹಾಕ್ಬಿಟ್ಟು ಕಟ್ಬಿಟ್ಟು ಭದ್ರಾಗ ನಾವು ಮೊಳಕೆ ಮಾಡೋಕ್ಕೆ ತಯಾರಿ ಮಾಡ್ತೀವಲ್ಲ ಆ ರೀತಿ ಏನು ಮಾಡ್ತೀರಾ, ಇದನ್ನು ಕಟ್ಟು ಒಂದು ಕಡೆಗೆ ಇಡ್ತೀರಾ. ಇಟ್ಬಿಟ್ಟು ಏನು ಮಾಡ್ತೀರಾ, ಅದನ್ನು ಬೆಳಗ್ಗೆ 6 ಗಂಟೆ ನೆನೆ ಹಾಕಬೇಕು, 6 ಗಂಟೆ ಕಟ್ಟಿಡಬೇಕು. ಅದನ್ನು ಕಟ್ಟಿದ ನಂತರ ಏನಾಗುತ್ತೆ, ಈ ಭತ್ತ ಏನಿರುತ್ತೋ ಈ ಮೂತಿ ಅಂತ ಏನಂತೀವೋ ಇದು ಒಂದು ಸ್ವಲ್ಪ ಬೆಳ್ಳಗಾಗಿ ಆಚೆ ಬರೋಕ್ಕೆ ತಯಾರಾಗಿರುತ್ತೆ. ಈ ರೀತಿ ಭತ್ತ ಏನಾಗಿರುತ್ತೆ, ಈ ತುದಿ ಮೂತಿ ಏನಾಗಿರುತ್ತೆ ಬೆಳ್ಳಗಾಗಿ, ಮೊಳಕೆ ಜಾಗ ಏನಾಗುತ್ತೆ ಬೆಳ್ಳಗಾಗಿರೋದು ನಮಗೆ ಕಾಣುತ್ತೆ. ಇದನ್ನು ತೊಗೊಂಡು ಏನು ಮಾಡ್ತೀವಿ, ಇವಾಗ ಬೀಜಾಮೃತದಲ್ಲಿ ಇದನ್ನು ಅದ್ದದು ತೆಗಿರಿ, ನೆರಳಲ್ಲಿ ಒಣಗಾಕ್ತೀರಾ. ಅದಾದ ನಂತರ ನೀವು ಕೂರ್ಗೆಯಲ್ಲಿ ಬಿತ್ತನೆ ಮಾಡ್ತಿರೋ, ಕೈಯಲ್ಲಿ ಬಿತ್ತನೆ ಮಾಡ್ತಿರೋ, ಯಾವುದ್ರಲ್ಲಿ ಬಿತ್ತನೆ ಮಾಡ್ತಿರೋ ನೀವು ಬಿತ್ತನೆ ಮಾಡ್ಕೊಂಡು ಹೋಗ್ತಾ ಇರೋದು. ಅದಕ್ಕಿಂತ ಉತ್ಕೃಷ್ಟ ಅಂದರೆ ಪಗಡೆ ದಾಯ ಅಂತೀವಿ. ಏನು ನಾವು ಇದು ಉಳುಮೆ ಮಾಡಿದ್ದೀವೋ, ಮಡಕೆ ಹೊಡ್ಕೊಂಡು ಸಾಲು ಮಾಡ್ಕೊಂಡಿದ್ದೀವೋ, ಈ ರೀತಿ ಏನು ಮಾಡಿದ್ದೀವಿ, ಮಡಕೆ ಹೊಡ್ಕೊಂಡು ಈ ರೀತಿ ಸಾಲು ಮಾಡಿದ್ದೀವಿ. ಸಾಲು ಮಾಡೋದನ್ನ ಏನು ಮಾಡ್ಬೇಕು ನಾವು, ಈ ರೀತಿನೂ ತಿರ್ಗಾ ಏನು ಮಾಡ್ತಾಯಿದ್ದೀವಿ, ಇದನ್ನು ಪಗಡೆ ದಾಯ ಅಂತೀವಿ. ಈ ರೀತಿಯೂ ಸಾಲಿರ್ತದೆ, ಈ ಕಡೆಯೂ ಸಾಲಿಡಬೇಕು. ಇಲ್ಲೇನು ಮಾಡ್ತೀರ ಅಂದರೆ ಎರಡೆರಡು ಭತ್ತದ ಬೀಜ ತೊಗೊಂಡು ಸುಮ್ಮನೆ ಕೈಯಲ್ಲಿ ಒಂದು ಗುಣಿ ಮಾಡೋದು. ಕೈಯಲ್ಲಿ ಅಥವಾ ಒಂದು ಏನಾದರೂ ಒಂದು ಸಣ್ಣ ಬರ್ಚಿ ಏನಾದರೂ ತೊಗೊಂಡು ಸುಮ್ಮನೆ ಹಿಂಗೆ ಅನ್ನೋದು ಘನಜೀವಾಮೃತನ ಏನು ಮಾಡ್ತೀರಾ, ಎಡಗೈಯಲ್ಲ ಬಲಗೈಯಲ್ಲ ಒಂದು ಮುಷ್ಟಿ ಏನಾಗ್ತೀರಾ ಆ ಗುಣಿಗೆ ಹಾಕ್ತೀರಾ. ಗುಣಿಗೆ ಹಾಕ್ಬಿಟ್ಟು ಏನು ಮಾಡ್ತೀರಾ, ಹಿಂಗೆ ಕೆದಕೋದು, 2 ಭತ್ತ ಹಾಕ್ಬಿಟ್ಟು ಮುಚ್ಚಿಬಿಡೋದು. ನೀವು ಒಣ ಬೇಸಾಯದಲ್ಲಿ ಪೈರು ಮಾಡ್ತೀರಂದ್ರೆ ಹಿಂಗೆ ಮಾಡಬೇಕು. ಅಂದರೆ ಸಸಿ ಮಾಡಿಬಿಟ್ಟು ನಾವು ಪೈರು ತೊಗೊಂಡು ಪೈರನ್ನ ನಾಟಿ ಮಾಡ್ತೀವಿ ಅಂದರೆ ಏನು ಮಾಡ್ಬೇಕಾಗುತ್ತೆ, ನಾವು ಪುಂಜಿ ಭತ್ತ ಬೆಳೆಯೋದು ಅಂತಂತಾರೆ. ಇದನ್ನು ಮಾಡ್ತೀವಿ ಅಂತ ಏನು ಮಾಡ್ತೀವಿ ಅಂದರೆ ಇಲ್ಲಿ ಮಣ್ಣು ತೆಗೆಯೋದು, ಒಂದಷ್ಟು ಘನಜೀವಾಮೃತ ಹಾಕೋದು, ಹಿಂಗೆ ಕಲಸೋದು. ಪೈರನ್ನ ಇಡ್ರಿ, ಪೈರು ಒಂದೇ ಒಂದು ಪೈರಿಡಿ. ಅಥವಾ ಏನು ಮಾಡ್ತೀರಾ, ಈ ಥರ ಗುಣಿ ಮಾಡ್ಕೊಂಡಿರೋದು ಏನು ಮಾಡ್ತೀರಾ, 1 ಭತ್ತ 2 ಭತ್ತ ಹಾಕ್ಬಿಟ್ಟು ಮುಚ್ಚಿಬಿಡ್ತೀರ. ತುಂಬ ಹೆಚ್ಚು ಹಾಕ್ಬೇಡ್ರಿ, ಯಾಕಂದರೆ ಕಿತ್ತಾಕ್ಬೇಕಾಗತ್ತೆ. ಕಿತ್ತಾಕೋದು ತುಂಬ ಹೊಟ್ಟೆ ಉರಿತದೆ. ನಾನು ಮಾಡಿದ್ದೀನಿ, 3, 4, 5 ಹಾಕ್ಬಿಟ್ಟಿರೋರು ಅದನ್ನು ಕೀಳಬೇಕು ಅಂದರೆ ತುಂಬ ನೋವಾಗುತ್ತೆ. ಯಾಕೆಂದರೆ ಅಷ್ಟು ಸುಂದರವಾಗಿ ಬಂದಿರ್ತವೆ. ಯಾಕೆಂದರೆ ನಾನು ಮೊದಲೇ ಹೇಳಿದ್ದೀನಿ, ಒತ್ತಗಿಟ್ಟಾಗ ಏನಾಗುತ್ತೆ ಸಮಸ್ಯೆ ಅಂತ ಹೇಳಿದ್ದೀನಿ. ಅದು ಸಮಸ್ಯೆ ಬೇರೆದಕ್ಕೆ ಆಗಬಾರ್ದು ಅಂದಾಗ ಇದನ್ನು ಕೀಳಬೇಕು ಅಂದರೆ ತುಂಬ ನೋವಾಗುತ್ತೆ. ಹಾಗಾಗಿ ದಯವಿಟ್ಟು ಗಮನ ಹರಿಸಿ 2 ಹಾಕೊಂಡು ಹೋಗಿ ಅಷ್ಟೇ. ಈ ರೀತಿ ಪ್ರತಿಯೊಂದಕ್ಕೂ ಮಾಡೋದು. ತದನಂತರ ಏನು ಮಾಡ್ತೀರಾ, ನೀವು ಈ ಕಳೆ ತೆಗಿತೀರಾ. ಕಳೆ ತೆಗೆದಾಗ ಅಂಥ ಸಮಯದಲ್ಲಿ ಮತ್ತೇನು ಮಾಡ್ತೀವಿ, ಘನಜೀವಾಮೃತ ಹಾಕ್ತೀವಿ. ಸೊ ಉಳುಮೆ ಮಾಡೋಂಥ ಸಮಯದಲ್ಲಿ ಏನು ಮಾಡ್ತಾಯಿದ್ದೀವಿ, 200 kg ಅಥವಾ ಮಡಕೆ ಹೊಡೆಯೋ ಕೊನೆ ಹಂತದ ಉಳುಮೆ ಮಾಡೋದು ಅಥವಾ ಮಡಕೆ ಹೊಡೆಯೋಂಥ ಸಮಯದಲ್ಲಿ ಏನು ಮಾಡ್ತೀವಿ, 200 kg ಘನಜೀವಾಮೃತ. 200 kg ಘನಜೀವಾಮೃತ ಎರಚಿಬಿಡ್ತೀರಾ, ಕೊನೆ ಉಳುಮೆ ಮಾಡ್ತೀರಾ. ಆಯ್ತಾ? ಅದಾದ ನಂತರ ಏನು ಮಾಡ್ತೀರಾ, ಬಿತ್ತನೆ ಮಾಡುವಾಗ ಸುಮ್ಮನೆ ಇಷ್ಟಿಷ್ಟು ಘನಜೀವಾಮೃತ ತೊಗೊತೀರಾ, ಹಾಕ್ತೀರಾ, ಪೈರಿಡ್ತೀರಾ. ಅಥವಾ ಏನು ಮಾಡ್ತೀರಾ, ಹಾಕ್ತೀರಾ, 2 ಭತ್ತ ಇಟ್ಕೊಂಡು ಹೋಗ್ತಾ ಇರ್ತೀರ. ಏನಾದರೂ ನಾವು ಕೂರ್ಗೆಯಲ್ಲಿ ಹಾಕ್ತಾಯಿದ್ದೀವಿ ಅಂದರೆ ನಾವು ಮೊದಲೇ ಹೇಳಿದ್ವಿ, ಅಥವಾ ಕೈಯಲ್ಲಿ ನೀವು ಸಾಲಿಗೆ ಬಿಟ್ಕೊಂಡು ಹೋಗ್ತೀರಾ ಅಂದರೆ ಕೆಲವರು ಇನ್ನೂ ಧೈರ್ಯ ಇರಲ್ಲ. ಆ ಬಿಡೋವಂಥವ್ರು ಏನು ಮಾಡ್ತೀರಾ, ನೀವು ಮುಂದೆ ಭತ್ತ ಬಿಟ್ಕೊಂಡು ಹೋಗ್ತಾಯಿದ್ದೀರಾ, ಹಿಂದೆ ಏನು ಬರ್ತಾಯಿದೆ ಘನಜೀವಾಮೃತ ಹಾಕ್ಕೊಂಡು ಹೋಗ್ತಾಯಿದ್ದೀರಾ. ಅಥವಾ ಕೂರ್ಗೆಯಲ್ಲಿ ಏನು ಮಾಡ್ತೀರಾ, ಉಸ್ಕು ಮರಳನ್ನ ಬೆರೆಸ್ಬಿಟ್ಟು ಘನಜೀವಾಮೃತನ ಏನು ಮಾಡ್ತಾಯಿದ್ದೀವಿ, ಇನ್ನೊಂದು ಕೂರ್ಗೆಗಳಿಗೆ ಹಿಂದೆ ಬಿಟ್ಕೊಂಡು ಹೋಗ್ತಾಯಿರ್ತೀವಿ. ಮಾಡೋದು, ಮುಚ್ಚೋದು ಅಷ್ಟೇ. ಯಾವ ಥರನೂ ರೋಗ ಬರಲ್ಲ, ಇದು ಬರಲ್ಲ. ಆದರೆ ಇದು ಮಾಡುವಾಗ ಏನು ಮಾಡಬೇಕಾಗುತ್ತೆ ಅಂದರೆ, ನೀವು 1 ಅಡಿಗೆ ಹಾಕಿದ್ದೀವಿ, 1 ಅಡಿ ಹಾಕಿದ್ದೀವಿ, 1.5 ಅಡಿಗೆ ಹಾಕಿದ್ದೀವಿ ಅಂದಾಗ ಏನಾಗುತ್ತೆ ಅಂದರೆ, ಪ್ರತಿ 4 ರಿಂದ 6 ಸಾಲು 4 ರಿಂದ 6 ಸಾಲು ನೀವು ಆ ಕಡೆ ಸಾಲು ಹಾಕ್ಬೇಕಾಗತ್ತೆ. 4 ರಿಂದ 6 ಸಾಲು ಆಗಿದ ತಕ್ಷಣ ಭತ್ತ 4 ರಿಂದ 6 ಸಾಲು ಆ ಕಡೆ ಸಾಲು ಏನು ಮಾಡ್ತೀರಾ, ಅಲಸಂದೆ, ಉದ್ದು, ಹೆಸರು, ನೀವೇನೇನು ಬೆಳಿಬೇಕು ಅಂತಿದ್ದೀರೋ, ಧನಿಯಾ, ಸಾಸಿವೆ, ಪ್ರತಿಯೊಂದು ನೀವೇನೇ ಬೆಳಿಬೇಕು ಅಂತ ಇದ್ದೀರೋ ಅವನ್ನೇನು ಮಾಡ್ತೀರಾ, ಮುಂಗಾರಿವು ಹಿಂಗಾರಿಲಿ ಏನು ಮಾಡ್ತೀರಾ, 2 ಸಾಲು ಹಾಕ್ತೀರ. ಅಂದರೆ 4 ಸಾಲು ಭತ್ತ, 2 ಸಾಲು ಏನು ಅಕಡಿ. ಅಥವಾ ಜನಗಳಿಗೆ ತೊಂದರೆ ಇರೋದ್ರಿಂದ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಕಟಾವು ಮಾಡೋಕೆ 3 ಸಾಲು ಕಟಾವು ಮಾಡ್ತಾರೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಈ ರೀತಿ 6 ಸಾಲು ಭತ್ತ, 2 ಸಾಲು ಅಕಡಿ. ಮತ್ತು
ಬಾರ್ಡ್ರ್ ಸುತ್ತಲೂ ಬದುನಲ್ಲಿ ಸುತ್ತಲೂ ಏನು ಮನೆಗೆ ಬೇಕಾಗಿರೋಂಥ ಔಡ್ಲ ಅಂದರೆ ಅರಳು, ಬೇಕಾಗಿರೋಂಥ ಗುರ್ರೆಳ್ಳು, ಬೇಕಾಗಿರೋಂಥ ಕುಸ್ಬಿ ಏನೇನು ಆ ಕಾಲಕ್ಕೆ ಹಾಕ್ಬೇಕು ಅವನ್ನ ಸುತ್ತಲೂ ಹಾಕ್ಕೊಂಡು ನಾವೇನು ಮಾಡೋದು ಅತಿ ಉತ್ಕೃಷ್ಟ ಬೆಳಿಬೋದು. ಮುಸ್ಕಿನ ಜೋಳ ಹಾಕೋದನ್ನು ಮರಿಬೇಡ್ರಿ. ಯಾವುದೇನೇ ಅಂದರೂ ಕೊರ್ಕಗಳು ಬರೋಂಗಿದ್ರೆ ಇದಕ್ಕಾಗಲಿ ಇದಕ್ಕೆ ಬರೋಂಗಿದ್ರೂ ಅಲ್ಲಿ ಬಂದು ಅದ್ರ ಮೇಲೆ ಕೂತ್ಕೊಂತ ಪಕ್ಷಿಗಳು ತಮ್ಮ ಕೆಲಸ ತಾವು ಮಾಡ್ತವೆ ಅಲ್ವರಾ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಬರುತ್ತೆ. ಮತ್ತು ಯಾವ ನೀವು ಕಳೆಗೆ ಎಗ್ಗುಂಟೆ ಹೊಡಿತೀರ, ಏನು ಮಾಡ್ತೀವಿ ಎಗ್ಗುಂಟೆ ಹೊಡೆದ್ಬಿಟ್ಟು ಕಳೆನ ತೆಗಿಯೋದಕ್ಕೆ ಮಾಡ್ತೀವಿ. ಅಂಥ ಸಮಯದಲ್ಲಿ ಏನು ಮಾಡ್ತೀವಿ, ಎಗ್ಗುಂಟೆ ಹೊಡೆಯೋಕ್ಕೆ ಮುಂಚೆ 200 kg ಇವಾಗ ಕೊಟ್ಟಿದ್ದೀವಿ, ಇನ್ನೊಂದು 100 kg ಅಷ್ಟು ಘನಜೀವಾಮೃತ ಏನು ಮಾಡ್ತೀವಿ ಆ ಸಾಲಲ್ಲಿ ಎರ್ಚ್ಬಿಟ್ಟು ಸಾಲಲ್ಲಿ ಪುಡಿ ಮಾಡಿಕೊಂಡು ಎರ್ಚ್ಬಿಟ್ಟು ಏನು ಮಾಡ್ತೀರಾ ಎಗ್ಗುಂಟೆ ಹೊಡೆದ್ಬಿಡ್ತೀರಾ. ಕಳೆ ಕ್ಲೀನು, ಕಳೆನೂ ಸ್ವಚ್ಛ ಆಯಿತು. ನಾವು ಮತ್ತೆ ಈ ಜೀವಾಣುಗಳ ಆಗಾರ ಘನಜೀವಾಮೃತನೇ ಮಾಡ್ತಾಯಿದ್ದೀವಿ, ಮತ್ತೆ ಭೂಮಿ ಕೊಡ್ತಾಯಿದ್ದೀವಿ. ಯಾವುದೇ ಬೇರು ರೋಗ ಘನಜೀವಾಮೃತ ನೀವು ಯಾವ ಉಪಯೋಗಿಸ್ತಿರೋ ಯಾವುದೇ ಬೇರು ರೋಗ ಬರೋಲ್ಲ. ಬೇಗ ಬರೋಂಥ ಸಗಣಿ ರೋಗ, ಸಗಣಿ ಹುಳ, ಅವು ಯಾವುದೂ ಬಾಧೆ ಬರೋಲ್ಲ. ಯಾಕೆಂದರೆ ಘನಜೀವಾಮೃತ ಸೃಷ್ಟಿ ಉತ್ಪಾದನೆಯಾಗಿ ಇದಾಗಬೇಕಂದ್ರೆ ಮೆಟ್ರೇಜಿಯಮ್ ಅಂತ ಶಿಲೀಂಧ್ರ ಯಾವಾಗ ಉತ್ಪಾದನೆ ಆಗುತ್ತೋ ಇದರೊಳಗೆ ಇದೆಯೋ ಆ ಶಿಲೀಂಧ್ರ ಯಾವಾಗ ಈ ಸಗಣಿಗಳು ಆ ಬೇರನ್ನು ತಿನ್ನಕ್ಕೆ ಬರುತ್ತೋ ಅಥವಾ ಮಣ್ಣೊಳಗೆ ಬಂದು ಅದನ್ನು ತಿನ್ನಕ್ಕೆ ಬರುತ್ತೋ ಈ ಘನಜೀವಾಮೃತಕ್ಕೆ ಮೊದಲು ಬರುತ್ತದು. ಘನಜೀವಾಮೃತ ಯಾವಾಗ ಸೇವನೆ ಮಾಡ್ತದೋ ಅದರೊಳಗಿರೋಂಥ ಮೆಟ್ರೇಜಿಯಮ್ ಅಂತ ಏನು ಶಿಲೀಂಧ್ರ ಇದೆಯೋ ಅದು ತನ್ನ ಕೆಲಸ ಮಾಡುತ್ತೆ, ಆ ಸಗಣಿ ಹುಳ ಎಲ್ಲ ಸತ್ತೋಗ್ತವೆ. ಆಯ್ತಾ, ನಟ್ಟಿ ಹುಳ ಅಂತಲೂ ಅಂತೀರ. ಸೊ ಅದನ್ನು ಸತ್ತೋಗ್ತವೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಭತ್ತ ಅತಿ ಉತ್ಕೃಷ್ಟ ಬೆಳಿಬೋದು. ಆಮೇಲೆ ಇನ್ನೊಂದು ತುಂಬ ಒಂದು ವಿಶೇಷವಾಗಿದೆ. ನಮ್ಮ ಸ್ನೇಹಿತರು ನಂಜಪ್ಪ ಅಂದ್ಬಿಟ್ಟು ಗೌರಿಬಿದನೂರಿನವರು ಮುದುಗೆರೆ ಅವರು ಮಾಡ್ಯಾರೆ. ಅದನ್ನು ಈಗ ಈ ಭತ್ತದ್ದು ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಸಿಂಪರಣೆ ಇದೇ ರೀತಿ ತಿಂಗಳು ಒಂದ್ಸಲಿ ಏನು ಹೇಳಿದ್ದೀವಿ 5 ಲೀಟ್ರ್ ಹಾಕೊಂಡು 10 ಲೀಟ್ರ್ ಹಾಕೊಂಡು 15 ಲೀಟ್ರ್ 7.5 ಲೀಟ್ರು 10 ಲೀಟ್ರ್ ಹಾಕೊಂಡು ಸಿಂಪರಣೆ ಏನು ಮಾಡಬೇಕು ಅಂತ ಇದೆ ತಿಂಗಳ ಆ ಸಿಂಪರಣೆ ಮಾಡಿರಿ. ಏನಾದರೂ ಬರುತ್ತೆ ಅಂದರೆ ಹುಳಿ ಮಜ್ಜಿಗೆ ತಯಾರಿರಲಿ. ನೀವು ಬಿತ್ತನೆ ಮಾಡೋದ ಸಮಯಕ್ಕೆ ಏನೇನು ಮಾಡಬೇಕು, ನೀವು ನಾಟಿ ಬಿಡೋ ಒಟ್ಲು ಬಿಡೋ ಕೂಡ ನೀವೇನು ಮಾಡಬೇಕು, ಹುಳಿ ಮಜ್ಜಿಗೆ ತಯಾರಿಟ್ಕೊಂಡಿರ್ಬೇಕು. ನೀರು ಗದ್ದೆನಾಗಲಿ ಇದನ್ನಾಗಲಿ ಯಾವುದೇ ಶಿಲೀಂಧ್ರ ದಾಳಿ ಆಯಿತು, ಬೆಂಕಿ ರೋಗ ಬಂತು ಅಂದರೆ ನೀವು ಏನು ಮಾಡ್ತೀರಾ 5 ಲೀಟ್ರ್ ಹುಳಿ ಮಜ್ಜಿಗೆಗೆ 100 ಲೀಟ್ರ್ ನೀರನ್ನ ಬೆರೆಸ್ಕೊಂಡು ಹೊಡಿತೀರ. ಹುಳಿ ಮಜ್ಜಿಗೆ ತಯಾರಿಸೋದು ಹೇಗೆ ಅಂತಲೂ ತಮಗೆ ಹೇಳ್ಕೊಟ್ಟಿದ್ದೀವಿ. ಸೊ ಸ್ನೇಹಿತರೆ, ಈ ರೀತಿ ಮಾಡೋಣ ನಮಗೆ ಭತ್ತ ಅತಿ ಉತ್ಕೃಷ್ಟವಾಗಿ ಬರ್ತದೆ. ಇದು ಒಂದೇ ನೀವು ಬೀಜ ಹಾಕ್ದಾಗ ಏನಾಗುತ್ತೆ 2 ಹಾಕೊಂಡು ಹೋದಾಗ ಈ ಭತ್ತ ಈ ರೀತಿ ಯಾಕೆ ಜನ ಮಾಡಲ್ಲ ಅಂದರೆ ಈ ಭತ್ತದ ಪೈರೂ ಸಣ್ಣ ಬಂದಾಗ ಈ ರೀತಿ ಬರುತ್ತೆ. ಪಕ್ಕದಲ್ಲಿ ಬಂದಿರೋಂಥ ಹುಲ್ಲು ಹಂಗೆ ಇರ್ತದೆ. ಏನು ಹುಲ್ಲು ಬಂದಿರ್ತವ ಅದೇ ಬಂದಿರುತ್ತೆ. ಈ ಹುಲ್ಲೊಳಗೆ ಇದನ್ನು ಹುಡ್ಕೋದೇ ದೊಡ್ಡ ಕಷ್ಟ. ಅತಿ ಹೆಚ್ಚು ಜನ ಬೇಕಾಗ್ತಾರೆ ಅಂತ ಇದನ್ನು ಮಾಡಲ್ಲ. ಹಾಗಾಗಿ ಏನು ಮಾಡಬೇಕು ಅಂದರೆ ನೀವು ಪೈರು ಮಾಡಿಬಿಟ್ಟು ಹಾಕ್ಬಿಟ್ರೆ ತುಂಬ ಒಳ್ಳೆಯದು. ಒಂದು 10-12 ದಿವಸದ ಪೈರು ತೊಗೊಳ್ಳಿ. ಈ ರೀತಿ ಏನು ಹೇಳಿದ್ದೀನಿ ಈ ರೀತಿ ಮಾಡಿಬಿಡಿ. ಯಾಕೆಂದರೆ ಅದು ಬೆಳೆದಿರ್ತವೆ. ಆವಾಗ ನಿಮ್ಗೆ ಏನೇ ಕಳೆ ಬಂದೈತೆ ಅಂದರೂ ಕಳೆ ತೆಗಿಬೇಕಾದ್ರೆ ಈ ಗಿಡ ದೊಡ್ಡದಾಗಿರ್ತವೆ, ಕೆಳಗಡೆ ಅದು ಹುಲ್ಲುಗಳಿರ್ತವೆ. ಈ ರೀತಿ ಅವಾಗೇನಾಗುತ್ತೆ ನಮಗೆ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ ಯಾವುದು ಭತ್ತ ಯಾವುದು ಹುಲ್ಲು ಅಂತ. ವಿಂಗಡಣೆ ಮಾಡೋದನ್ನು ತೆಗೆಯೋದು ತುಂಬ ಸುಲಭವಾಗುತ್ತೆ. ಬರೀ ನಾವು ನೇರವಾಗಿ ಹಾಕ್ತೀವಿ ಅಂದಾಗ ಇದೊಂದು ಚೂರು ಸಮಸ್ಯೆ ಇರುತ್ತೆ ಅಷ್ಟೇ. ತುಂಬ ಆಗದಿರೋ ಕೆಲಸ ಅಲ್ಲ. ಇವತ್ತು ಆಳುಗಳಿಲ್ಲ ಇದೆಲ್ಲ ಇಲ್ಲ ಅಂದಾಗ ಸ್ವಲ್ಪ ನಾವು ಇದು ಗಮನಿಸ್ಬೇಕಾಗತ್ತೆ. ಯಾಕೆಂದರೆ ಇದು ಜೊತೆ ಬರೋಂಥ ಜಂಡುಗಳೇ ನೀರು ಗದ್ದೆಲಿ ಏನಾಗ್ತವೆ ಜಂಡು ಅಂತ ಬಂದುಬಿಡ್ತವೆ. ಅದು ಗದ್ದೆ ಥರನೇ ಇರುತ್ತೆ, ಗೊತ್ತಾಗೋದಿಲ್ಲ. ಆ ರೀತಿ ಏನಾಗುತ್ತೆ ಇದರ ಹುಲ್ಲೂ ಒಂದೇ ಥರ ಬಂದಿರುತ್ತೆ, ಗೇಗು ಹುಲ್ಲೆಲ್ಲ ಒಂದೇ ಥರ ಬಂದುಬಿಡ್ತವೆ. ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಹಾಗಾಗಿ ಪೈರು ಮಾಡ್ಕೊಂಡು ಹಾಕೊಂಬಿಟ್ರೆ ಒಟ್ಲು ಬಿಟ್ಬಿಟ್ಟು ಮನೆ ಹತ್ರನೇ ಒಟ್ಲು ಮಾಡ್ಕೊಂಡ್ರೆ ತೊಗೊಂಬಂದು ಹಾಕಿ. ಆ ಘನಜೀವಾಮೃತಕ್ಕಾದರೆ ಏನು ಮಾಡ್ತೀರಿ ನೀವು, ಆ ಮಣ್ಣು ನಿಮ್ಮ ಭೂಮಿ ತಂದು ಹಾಕ್ತೀರ. ಅರ್ಥ ಆಯ್ತಾ? ಮನೆ ಹತ್ರ ನಾವು ಒಟ್ಲು ಬಿಟ್ಕೊಂಡು ಒಂದು ಸ್ವಲ್ಪ ಜಾಗ ಇದೆ ಅಂತ ಅಲ್ಲಿದು ಮಣ್ಣು ಬೇಕಾದ ನಮಗೆ ನಮ್ಮ ಭೂಮಿಯ ಮಣ್ಣನ್ನು ತಂದುಬಿಟ್ಟು ಏನು ಒಂದು ಬಗ್ಸೆ ಹಾಕ್ಬೇಕು ಅಂತ ಅಲ್ಲಿ ನೀವು ನಿಮ್ಮ ಮನೆ ಹತ್ರನೇ ತಯಾರು ಮಾಡ್ಕೊಳ್ಳಿ. ಅದನ್ನು ತೊಗೊಂಡೋಗಿ ನಿಮ್ಮ ಹೊಲಗಳಲ್ಲಿ ಗದ್ದೆಗಳಲ್ಲಿ ಉಪಯೋಗಿಸಿ ಘನಜೀವಾಮೃತ. ಸ್ನೇಹಿತರೆ, ಇದೇ ರೀತಿ ಇವಾಗ ನಾವು ಬೆಳಿಬೇಕಾಗಿರೋದು ರಾಗಿ. ಯಾಕೆಂದರೆ ಬರಭತ್ತ ಬಂದಾಗ ಅದ್ರ ಜೊತೆಗೆ ನೋಡೋಣ ರಾಗಿ ಹೇಗೆ ಬೆಳೆಯೋದು ಅಂತ. ಏನು ಮಾಡ್ತಾಯಿದ್ದೀವಿ, ರಾಗಿ ಬೆಳೆಯೋದು. ರಾಗಿಯೂ ಅಷ್ಟೇ ಜವಾರಿ ರಾಗಿ ತುಂಬ ವಿಧ ಇದ್ದಾವೆ, ತುಂಬ ಪ್ರಭೇದಗಳಿದ್ದಾವೆ. ಅವೆಲ್ಲ ನಿಮಗೆ ಸಿಗ್ತವೆ. ಅವ್ರದ್ದನ್ನು ಸಂಖ್ಯೆಗಳು ಕೊಡ್ತಾ ಇರ್ತೀವಿ ನಿಮಗೆ, ತೊಗೊಂಡು ನೀವು ಬೆಳಿಬೋದು. ಈ ರಾಗಿ ಅಂತ ಬಂದಾಗ ನೀವೇನು ಮಾಡ್ತೀರಾ, ರಾಗಿ ತುಂಬ ಸುಲಭ. ಅದು ಯಾವುದೇ ರೋಗ ಬರ್ದಿರೋಂಥ ಒಂದು ಗಿಡ. ಅದು ಏನು ಮಾಡ್ತೀರಾ, ರಾಗಿಗೆ ನೀವು ಮಾಮೂಲಾಗೆ ಇವಾಗ ಹೇಳೋದನ್ನು ಕೇಳ್ರಿ, 4ರಿಂದ 6 ಸೇರು ಅಥವಾ 4ರಿಂದ 6 kg ಒಂದು ಎಕರೆಗೆ ಬಿಡ್ತೀರಾ. ಆದರೆ ರಾಗಿ ಬೆಳೆಯೋಕ್ಕೆ ಬೇಕಾಗಿರೋದು ಎಕರೆಗೆ ಎಷ್ಟು, 50 ಗ್ರಾಮ್. ಎಷ್ಟು ಬೇಕು ಬಿತ್ತನೆಗೆ, 50 ಗ್ರಾಮ್. ಆದರೆ ನಾವೇನು ಮಾಡ್ತೀವಿ 4ರಿಂದ 6 kg ಹಾಕ್ತೀವಿ. ಬರೋಲ್ಲ, ಗಿಡ ಬರೋಲ್ಲ, ಅದು ಬರೋಲ್ಲ, ಇದು ಬರೋಲ್ಲ, ದೊಡ್ಡ ತಪ್ಪು ಕಲ್ಪನೆಗಳು. ಅದು ಕೂಡ ಏನೋ ಹುಲ್ಲಿನ ಜಾತಿ. ಯಾವ ನೀವು ಒಂದು ರಾಗಿ ಕಾಳು ಹಾಕ್ತಿರೋ ಅದು ಬೆಳೆದಾಗ ಏನಾಗ್ತದೆ, ಎಷ್ಟು ಅಗಲ ಬೆಳಿತಾವೆ ಅದು ಅಂದರೆ ನೀವು ಎಷ್ಟು ಜಾಗ ಕೊಟ್ಟಿದ್ದೀರೋ ಒಂದರಿಂದ ಒಂದು ಪೂರ್ಣ ಬೆಳಿತವೆ. ಬೆಳೆದು ನೀವು ನೋಡಬೇಕು. ಅದು ನಿಮಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ
ನಮ್ಮ ಇದೇ ಪ್ರಗತಿ ಟಿ ವಿಲಿ ನಿಮಗೆ ಆ ರೈತರನ್ನೆಲ್ಲ ಕೂಡಿಸಿ ಮಾತಾಡೋವಾಗ ಅವ್ರ ತೋಟ ಹೊಲ ಎಲ್ಲ ತೋರಿಸ್ತೀವಲ್ಲ, ಅವ ನೋಡಿ ಆಶ್ಚರ್ಯಪಟ್ಬಿಡ್ತೀರ. ಸ್ನೇಹಿತರೆ, ಕೇವಲ 50 ಗ್ರಾಮ್ ಬೇಕಾಗಿದೆ. ಏನು ಮಾಡ್ತೀರಾ, ಈ 50 ಗ್ರಾಮ್ನ ದಯವಿಟ್ಟು ಸಸಿ ಮಡಿ ಮಾಡ್ಕೊಳ್ಳಿ. ಯಾವತ್ತೂ ನೇರವಾಗಿ ಬಿತ್ತನೆ ಮಾಡಿದಾಗ ಕಳೆಗಳು ಸಮಸ್ಯೆ ಇರ್ತವೆ, ಇದನ್ನು ಹೇಳೇ ಇದ್ದೀನಿ. ಸಸಿ ಮಡಿ 50 ಗ್ರಾಮ್ ಹಾಕೋಕ್ಕೆ ಎಷ್ಟು ಬೇಕಾಗುತ್ತೆ, ಇಷ್ಟು ಜಾಗ ಆದ್ರೂ ಜಾಸ್ತಿ. 50 ಗ್ರಾಮ್ಗೆ ನಿಮ್ಗೆ ಎಷ್ಟು, ಒಂದು ಇಷ್ಟಿದ್ರೂ ಜಾಗ ಸಾಕು ಅಲ್ವಾ? ಎಷ್ಟಿರುತ್ತೆ 50 ಗ್ರಾಮ್? ಇಷ್ಟಿಷ್ಟು ಹಾಕ್ಬಿಟ್ಟಾದ್ರೆ ಒಂದು ಇಷ್ಟಾಗಲ ಜಾಗದಲ್ಲಿ ನಿಮಗೆ ತಯಾರಾಗ್ಬಿಡುತ್ತೆ. ನೀವು ಬೇಕಾದಂಥ ಸಸಿ ಮಡಿ ಮಾಡ್ಕೊತೀರಾ. ಸಸಿನ ಏನು ಮಾಡ್ತೀರಾ, ತಯಾರು ಮಾಡ್ಕೊತೀರಾ. ಒಂದು 15, 17, 18 ದಿವಸದ್ದು ಸಸಿನ ಏನು ಮಾಡ್ತೀರಾ, ಇದೇ ರೀತಿ ಸಾಲು ಹೊಡಿತೀರಾ ದಾಯ. ಆದರೆ ನಮ್ಮ ಸ್ನೇಹಿತರು ಮುದುಗೆರೆ ನಂಜಪ್ಪನವ್ರು ನಿಮ್ಗೇನು ಹೇಳಿದೆ, ಅವರು ಹಾಕಿದ್ದಾರೆ ಈ ಸಾಲಿಂದ ಸಾಲು 2 ಅಡಿ. ಎಷ್ಟು? ಸಾಲಿಂದ ಸಾಲು 2 ಅಡಿ, ಈ ಗಿಡದಿಂದ ಗಿಡಕ್ಕೆ 1.5 ಅಡಿ. ಈ ರೀತಿ ಬೆಳೆದಿದ್ದಾರೆ. ಬಂದ್ಬಿಟ್ಟು ನೀವು ಯಾರೊಳಗಡೆ ಹೋಗ್ಬಿಡ್ತೀರ, ₹1,00,000 ಕೊಡ್ತೀನಿ. ಸುಮ್ಮನೆ ಹೋಗ್ಬೇಕು ಒಳಗಡೆ. ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಆವರಿಸ್ಕೊಂಡು ಬೆಳೆದಿದೆ. ನಾವು ಇದನ್ನು ಮುಂಚಿಂದನೂ ಪ್ರಯೋಗ ಮಾಡ್ಕೊತಿದ್ದೀವಿ. ಈ 3ನೇ ವರ್ಷ ಸಂಪೂರ್ಣ ಯಶಸ್ಸಾಗಿದ್ದ ನಂತರ ಆ ರೀತಿನ ನಿಮಗೆ ಇದನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ, ಹೇಳ್ತಾಯಿದ್ದೀವಿ. ಯಾಕೆಂದರೆ ಒಂದು ಸಲ ಬಂದುಬಿಡ್ತೋ, ಮುಂದಿನ ಸಲ ಮಾಡಿದ್ರೆ ಏನಾಗುತ್ತೋ, ಮತ್ತೊಂದು ಸಲ ಮಾಡಿದ್ರೆ ಏನಾಗುತ್ತೋ, ಭಯ ಇದ್ದೇ ಇರುತ್ತೆ. ಹಾಗಾಗಿ 3 ವರ್ಷ ಅವರು ಅದನ್ನು ಆ ರೀತಿ ಮಾಡ್ಕೊಂಡು 2ರಿಂದ 1.5 ಅಡಿ. ಇವ್ರ ಸ್ನೇಹಿತರು ಜೈಕೀರ್ತಿ ಅಂತ ಅಂದ್ಬಿಟ್ಟು ಕೂಡ ಅವರು ಕೂಡ ಟಿ ವಿಗೆ ಬರ್ತಾರೆ. ಅವರು ಬಾಳೆ ಇದನ್ನೆಲ್ಲ ಭಾರಿ ಪ್ರವೀಣರಿದ್ದಾರೆ, ಅವರೂ ಬರ್ತಾರೆ ಟಿ ವಿಗೆ. ಅವ್ರನ್ನ ಎಲ್ಲ ಇದನ್ನೆಲ್ಲ ಪ್ರಯೋಗ ಮಾಡಿಸಿ ನಾವು ನೋಡಿದ ನಂತರ ನಿಮ್ಮಗಳಿಗೆ ಇದನ್ನು ಹೇಳ್ತಾ ಇದ್ದೀವಿ. 2 ಅಡಿ 1.5 ಅಡಿ, 3 ಸಾಲ ನಂತರ 1 ಸಾಲು ಅಕಡಿ ಸಾಲು. ಏನು ಮಾಡ್ತಾರೆ, ಅವರೇ ಅತಿ ಮುಖ್ಯವಾಗಿ ನಮ್ಮ ಕಡೆ ಎಲ್ಲ ಬೆಳೆಯೋದು ಅವರೆಕಾಯಿ. ಮುಂಗಾರಿಗೆ ಹಾಕೋದ್ರಿಂದ ಅವರೆಕಾಯಿ ಬೆಳಿತೀವಿ. ಈ ಸೆಪ್ಟೆಂಬರ್ ಕೊನೆ ತನಕ ಏನು ಮಾಡಬೇಕು, ಬರೋವಂಥ ಅವರೆಕಾಯಿನ ನೀವು ಅರಿಬೇಕು. ಅಂದರೆ ಬಳ್ಳಿ ಬಂದ್ಬಿಡುತ್ತೆ, ಈ ರೀತಿ ಅವರೆಕಾಯಿ ಬಳ್ಳಿ ಬಂದ್ಬಿಡ್ತದೆ, ದೊಡ್ಡದಾಗಿ ಹರಡಕ್ಕೆ ಹೋಗ್ತಾ ಇರ್ತವೆ. ಏನು ಮಾಡಬೇಕು, ಇವನ್ನ ಕತ್ತರಿಸ್ಬೇಕು. ಕಾರಣ ಯಾಕಂದರೆ ಇಲ್ಲಾಂದರೆ ಇವು ಈ ರಾಗಿ ಗಿಡಗಳನ್ನ ಹತ್ಬಿಡ್ತವೆ. ಸೆಪ್ಟೆಂಬರ್ ಕೊನೆ ತನಕ ನೀವು ಕತ್ತರಿಸ್ಬಿಟ್ಟು ರಾಗಿ ಕಟಾವು ಮಾಡಿ ತೊಗೊಂಬಿಟ್ರಿ ಅಂದರೆ ಬರ್ತದೆ ಅವರಲ್ಲಿ ನಿಮಗೆ ದುಡ್ಡು ಅಷ್ಟಿಷ್ಟೆಲ್ಲ ಬರುತ್ತೆ. ಅಕಡಿ ಸಾಲಿಗೆ ನಮ್ಮ ಕಡೆ ಅವರೇ ಉಪಯೋಗಿಸ್ತೀವಿ, ನಿಮ್ಮ ಕಡೆ ಅವರೇ ತಿಂತೀರ ನೋಡಿ ದಯವಿಟ್ಟು. ಉತ್ತರ ಕರ್ನಾಟಕದಲ್ಲಿ ಅವರೇ ಇಲ್ಲ ಸರ್, ನಾವು ಬೆಳಗಾಮಲ್ಲಿ ಏನು ಮಾಡೋದು, ನೀವು ಅವರೆಕಾಯಿ ಅಂದ್ಬಿಟ್ರಿ ಅಂತಂದರೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಹೇಳೋದು, ನಿಮ್ಮ ಭಾಗದಲ್ಲಿ ಯಾವ ಕಾಳು ಬೆಳಿತೀರೋ, ಯಾವ್ದು ಹೆಚ್ಚು ಪ್ರಚಲಿತ ಇದೋ, ನೀವು ಶೇಂಗಾಯಿ ಬೆಳೀರಿ, ನೀವು ಕಡಲೆ ಬೆಳೀರಿ, ನೀವು ಏನೇನು ಬೆಳಿಬೇಕು ನಿಮ್ಮ ಕಡೆಗೆ ಬೆಳೀರಿ. ಹತ್ರ ಈ ಥರ ಮಾಡುವಾಗ ತೊಗರಿನೂ ಹಾಕೊಬೋದು ನಾವು ಸಾಲುಗಳಲ್ಲಿ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಅತಿ ಉತ್ಕೃಷ್ಟವಾಗಿ ಬೆಳೆಗಳು ಬರ್ತವೆ. 2 ಅಡಿ 1.5 ಅಡಿ. ಆಮೇಲೆ ಇನ್ನೊಂದು ವಿಶೇಷ ಇದ್ರು ನೋಡ್ಬೇಕು ನೀವು, ಈ ಗಿಡಗಳನ್ನ ಉಳಿಸ್ಕೊಳ್ಳೋದು ಹೇಗೆ ಅಂತ. ಬಿತ್ತನೆ ಮಾಡಿಬಿಟ್ರು, ಏನು ಮಾಡಿದ್ರು, ಇವನ್ನ ನಾಟಿ ಪೈರು ಹಾಕ್ಬಿಟ್ರು, ಒಂದೊಂದು ಗುಂಡಿ ತೆಗೆದ್ರು, ಹಾಕ್ಬಿಟ್ರು, ಸಸಿನ ಅಲ್ಲಿ ನಾಟಿ ಮಾಡಿಬಿಟ್ರು. ಮಳೆ ಬರಲಿಲ್ಲ. ಇವಾಗ ಏನು ಮಾಡಬೇಕು, ಹೇಗೆ ಉಳಿಸ್ಕೊಳ್ಳೋದು ಈ ಹೊಲನ್ನು? ನೀರಾವರಿ ಇಲ್ಲ, ಮಳೆ ಅಷ್ಟದ ಬೆಳೆ, ಹೇಗೆ ಇದನ್ನು ಉಳಿಸ್ಕೊಳ್ಳೋದು ನಾವು? ಇವಾಗ ಏನು ಮಾಡಿದ್ರು, ಅದನ್ನು ನಂಬಿಬಿಡಿ, ಗಂಡ ಹೆಂಡತಿ ತಾಯಿ 3 ಜನ ಬಿಂದಿಗೆಗಳಲ್ಲಿ ನೀರು ತೊಗೊಂಡೋಗಿ ನಾವು ಚಹಾ ಕುಡ್ತೀವಲ್ಲ, ಚಹಾ ಲೋಟದಲ್ಲಿ ಒಂದೊಂದು ಗಿಡಕ್ಕೂ ಉಯ್ಕೊಂಡೋದ್ರು. ಎಷ್ಟು ನೀರು ಬೇಕು ಅದಕ್ಕೆ? ನಂಬ್ತೀರಾ? ಆಶ್ಚರ್ಯ ಆಗುತ್ತಲ್ಲ. ನನಗೆ ಎಷ್ಟು ನಗು ಬರ್ತಂದ್ರೆ ಇನ್ನು ನಿಮ್ಗೆ ಹೆಂಗೆ ಅಂತ ಅನಿಸ್ಬೋದು. ಈ ರೀತಿ ಅದನ್ನು ಹಾಕೊಂಡು ತೀರಾ 1 ಡ್ರಮ್ ನೀರೊಳಗೆ ಇದಿಷ್ಟು ಗಿಡಗಳಿಗೂ ಹಾಕಿದ್ರು. ಅದಾಗ 1 ವಾರದೊಳಗೆಲ್ಲ ಮಳೆ ಬಂತು, ಉತ್ಕೃಷ್ಟವಾಗಿ ಬಂದಿದೆ. ನೀವು ಬಂದು ನೋಡ್ಬೇಕು. ಆದರೆ ಅದನ್ನು ನೀವು ನೋಡೋಕ್ಕೆ ಸಿಗೋದು ಬರೀ ಟಿ ವಿಲಿ, ಅದು ಪ್ರಗತಿ ಟಿ ವಿಲೇ. ಅದು ಬರುತ್ತೆ ಇನ್ನು ಕೆಲವೇ ದಿವಸದಲ್ಲಿ. ಯಾಕೆಂದರೆ ಇವಾಗ ಅವಸರ ನಾವು ತೋರಿಸ್ತಿಲ್ಲ ಅಂದರೆ ನೀವೆಲ್ಲ ರೈತರಿಗೆ ದಾಳಿ ಮಾಡಿಬಿಡ್ತೀರಾ. ಅವ್ರಿಗೆಲ್ಲ ಪಾಪ ತುಂಬ ಹೊಲದಲ್ಲಿ ಕೆಲಸ ಇದ್ದಾವೆ. ಹಾಗಾಗಿ ವಿಶೇಷವಾಗಿ ರೈತರ ಬೇಡಿಕೆ ಇಟ್ಬಿಟ್ರೆ, ಸರಿ ಇನ್ನು 15 ದಿವಸ ನಮ್ಗೆ ಯಾವುದೂ ತೋರಿಸ್ಬಿಟ್ಟು ಸಿಗಾಕ್ಸ್ಬಿಟ್ರೆ ನಮಗೆ ನಮ್ಮ ಕೆಲಸಗಳೆಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ. ಪಾಪ ರೈತ ಅಷ್ಟು ಪ್ರೀತಿಯಿಂದ ಓಡಿ ಬರ್ತಾರೆ. ನಾವು ಅವ್ರಿಗೆ ಹೇಳ್ಬೇಕಂದ್ರೆ ಅವ್ರ ಜೊತೆ ಇರಬೇಕಾಗುತ್ತೆ. ಕೆಲಸಗಳಾಗ್ತಿಲ್ಲ, ಆಳುಗಳು ಸಿಗ್ತಿಲ್ಲ. ದಯವಿಟ್ಟು ಇನ್ನೊಂದು 15 ದಿವಸ ರೈತರನ್ನ ತೋರಿಸ್ಬೇಡ್ರಿ ನಮ್ಮನ್ನ. ಅದಾದ ನಂತರ ನೀವು ತೋರಿಸಿ ಎಷ್ಟು ಜನನ ಬರಲಿ ನಾವು ಉತ್ತರ ಕೊಡ್ತೀವಿ ಅಂತ. ಆದರೆ ಈ ಹೊಲನ್ನೆಲ್ಲ ನೀವೆಲ್ಲಿ ನೋಡ್ಬೋದು? ಟಿ ವಿಲೇ ನೋಡ್ಬೇಕು. ಈ ವರ್ಷ, ಮುಂದಿನ ವರ್ಷ ಅವ್ರವ್ರ ಹೊಲದಲ್ಲಿ ನೋಡ್ತೀರಾ. ಅದಕ್ಕಿಂತ ಯಾಕೆ ನೀವೇ ಬೆಳಿತೀರಲ್ಲ, ನಿಮ್ಮ ಹೊಲದಲ್ಲಿ ನೀವೇ ನೋಡ್ಕೊಬೋದಲ್ಲ. ಇದಾಗುವಂಥ ಒಂದು ಚಮತ್ಕಾರ. ಸೊ ಈ ರೀತಿ ಮಾಡೇನು ಮಾಡ್ತೀರಾ, ಅಕಡಿ ಸಾಲನ್ನ ಎಷ್ಟು ದೊಡ್ಡದು ದಾಯ ಕೊಡ್ತೀರೋ 3 ಸಾಲು 1 ಅಕಡಿ ಕೊಡಬೇಕಾಗತ್ತೆ. ಹತ್ರ ಕೊಟ್ಟಿದ್ದೀರಿ, ಭಯ ಇದೆ. ಮೊದಲನೇ ವರ್ಷನೇ ನಮಗೆ ಭಯ ಅಂದರೆ 8 ಅಂಗ್ಲ ಮಾಡ್ತೀವಿ, 12 ಅಂಗ್ಲ ಮಾಡ್ತೀವಿ ಈ ರೀತಿ ಅಂದಾಗ ಇದನ್ನು ಅವರು 1.5 ಅಡಿಗೆ 2 ಅಡಿ ಕೊಟ್ಟವ್ರೆ. ಇಲ್ಲ ಸರ್ ನಾವು ಬರೀ 1 ಅಡಿ ಮಾಡ್ತೀವಿ, ಇದನ್ನು 1 ಅಡಿ ಮಾಡ್ತೀವಿ ಅಂದಾಗ ಏನು ಮಾಡ್ತೀರಾ, ನೀವು ನೋಡ್ಕೊಳ್ಳಿ ಎಷ್ಟು ಆಳುಗಳು ಕುಯ್ಯೋಕ್ಕೆ ಸಿಗುತ್ತೆ. ಅದಾದ ನಂತರ ನಾವು ಅಕಡಿ ಸಾಲು ಎಲ್ಲ ಹಾಕಬೇಕು. ಈ ಮಿಷಿನ್ ಬಂದಿದೆ, ಯಾರು ಮಾಡೋದು ಅಂತ ದಯವಿಟ್ಟು ಅಕಡಿ ಸಾಲು ಹಾಕ್ದೇ ಇರಬೇಡ್ರಿ. ಅಕಡಿ ಸಾಲು ಹಾಕಲೇಬೇಕು. ಅಕಡಿ ಸಾಲು ಹಾಕ್ಬಿಟ್ರಿ ರೋಗ ಬಾಧೆಗಳು ಇದು ಬಾಧೆಗಳೆಲ್ಲ ಹೊರಟೋಗ್ತವೆ. ನಮಗೆ ವರ್ಷವಿಡೀ ಬೇಕಾದ್ದು
ವಿಷಮುಕ್ತವಾದ ನಾವು ತಿಂತಾ ಇರ್ಬೋದು. ಕಾಳು ಬೇಕು ಜೀವಾಮೃತ ಮಾಡೋಕ್ಕೆ, ಕಾಳಿದೆ ನಿಮಗೆ. ಮನೆಗೆ ಅಡುಗೆ ಮಾಡಬೇಕು, ಕಾಳು ಬೇಕು, ಕಾಳಿದೆ. ನೋಡಿರಿ, ಹಳ್ಳೀಲಿ ನಾವು ಮೊದಲೇನಂತಿದ್ವಿ ಹೇಳ್ರಿ, ನೀವು ಏನಾದರೂ ಸಾರು ಮಾಡಿ, ಏನಾದರೂ ಸಾಂಬಾರು ಮಾಡಿ, ಏನು ಹೇಳ್ತಿದ್ರು, ಕಾಳು ಬಡಿಸ್ರಿ ಅನ್ನೋರು. ಸೋರೆಕಾಯಿ ಯಾಕೆ ಸಾಂಬಾರು ಮಾಡ್ಯಾರೆ, ಕಾಳು ಬಡಿಸ್ರಿ. ಸೀಮೆ ಬದನೆಕಾಯಿ ಯಾಕೆ ಸಾರು ಮಾಡಿದ್ದಾರೆ, ಕಾಳು ಬಡಿಸ್ರಿ. ಕಾಳಿಗೆ ಅಷ್ಟು ಮುಖ್ಯ ಪ್ರಾಶಸ್ತ್ಯ ಇದೆ, ಯಾಕೆಂದರೆ ಅದರೊಳಗಿರೋಂಥ ಪ್ರೋಟೀನ್ಸ್ ಸಸ್ಯ ಸಾರಜನಕ ಏನಿದೆ ಅದು ಅತಿ ಹೆಚ್ಚಿದೆ. ಹಾಗಾಗಿ ನಾವು ಏನು ಮಾಡಬೇಕಾಗಿದೆ ಅಂದರೆ ಹೆಚ್ಚು ಕಾಳು ತಿನ್ನಬೇಕು ನಾವು ಮನುಷ್ಯರು, ಜನ ಅಂತ ಅಂದಾಗ ಏನಾಗುತ್ತೆ, ನಾವು ಇಲ್ಲಿ ಅದನ್ನು ಅಕಡಿ ಸಾಲುಗಳನ್ನ ಖಂಡಿತವಾಗಿ ನಾವು ಹಾಕಲೇಬೇಕಾಗಿದೆ. ಚೆಂಡು ಹೂವು, ಸಾಸಿವೆ ಬೇಕು ನಮಗೆ, ಧನಿಯಾ ಬೇಕು ನಮಗೆ, ಮೆಣಸಿನ್ಕಾಯಿ ಬೇಕು ನಮಗೆ, ಬೇಡವೇನ್ರಿ? ಅಲಸಂದಿ ಬೇಕು, ಹೆಸ್ರು ಬೇಕು, ಉದ್ದು ಬೇಕು, ಎಲ್ಲ ಬೇಕಲ್ವೇನಪ್ಪ? ಅವನ್ನೆಲ್ಲ ಇಲ್ಲಿ ಬೆಳೆಯೋದನ್ನ ಯಾಕೆ ಮರ್ತೋಗಿದ್ದೀರಾ? ದಯವಿಟ್ಟು ಮರಿಬೇಡಿ, ಸಂಪೂರ್ಣವಾಗಿ ಅದನ್ನು ಹಾಕ್ಬಿಟ್ಟು ಬೆಳೀರಿ. ತಿಂಗಳ ಏನು ಸ್ಪ್ರೇ ಹೇಳಿದೀವ, ಜೀವಾಮೃತ ಸ್ಪ್ರೇ ಕೊಡ್ರಿ, ಉಳಿ ಮಜ್ಜಿಗೆ ತಯಾರಿಡ್ರಿ, ಏನು ಬರೋಲ್ಲ ರೋಗಗಳು. ಏನಾದರೂ ಇಲ್ಕು ರೋಗ ಬಂತು ಅಂದರೆ, ಏನೋ ತೆನೆ ಒಳಗೆ ಇಲ್ಕು ರೋಗ ಬಂತು ಅಂದರೆ, ಏನು ತೆನೆ ಒಳಗೆ ಇಲ್ಕು ರೋಗ ಅಂತ ಏನು ಬರ್ತದೋ, ಸಪ್ಪೆ ಆಗ್ತದೆ ಇದು, ಅಂಥ ಸಮಯದಲ್ಲಿ ಒಂದು ಅಗ್ನಿಅಸ್ತ್ರ ಸ್ಪ್ರೇ ಕೊಡಿ, ನೆಮ್ಮದಿಯಾಗಿರಿ. ಅರ್ಥ ಆಯ್ತಾ ಸ್ನೇಹಿತರೆ? ರಾಗಿ ಬೆಳೆಯೋದು, ಅಕಡಿ ಸಾಲುಗಳು ಹಾಕೊಳ್ಳೋದು, ಸುತ್ತಲೂ ಹೊರಪಾರು ಎಲ್ಲನೂ ಬೇರೆ ಬೇರೆ ಔಡ್ಲ ಎಲ್ಲ ಏನು ಹೇಳಿದೀವಿ ಅದನ್ನೆಲ್ಲ ಬೆಳೆಯೋದು, ಸುತ್ತಲೂ ಕಟಾವು ಮಾಡಿದಾಗ ಈ ಅವಶೇಷಗಳನ್ನ ನಮ್ಮ ಭೂಮಿ ಮೇಲೆ ಬಿಡೋದು. ಕಟಾವು ಮಾಡಿದಾಗ ಏನು ಮಾಡ್ತೀವಿ, ಈ ಅವಶೇಷಗಳು ನಮ್ಮ ಭೂಮಿ ಮೇಲೆ ಬಿಡ್ತೀವಿ. ರಾಗಿ ತೆನೆ ಇವನ್ನ ಮಾತ್ರ ತೊಗೊಂಡೋಗ್ತೀವಿ, ಅವಶೇಷಗಳು ಭೂಮಿ ಮೇಲೆ ಬಿಡ್ತೀವಿ. ಅದೇನಾಯಿತು, ವಾಪಸ್ಸು ಭೂಮಿಯೊಳಗೆ ಸೇರ್ಕಂತು. ಯಾಕೆಂದರೆ ಏಕದಳದ ಅವಶೇಷನ ಇದೆ, ದ್ವಿದಳದ ಅವಶೇಷನ ಇದೆ, ಇದರೊಳಗೂ ಏಕದಳ ದ್ವಿದಳ ಇದ್ದಾವೆ. ಯಾವಾಗ ಅದು ಬೀಳ್ತಾವೋ ಭೂಮಿಗೆ, ಅದೇನಾಗುತ್ತೆ, ಹ್ಯೂಮಸ್ ಆಗಿ ಮುಂದಿನ ಬೆಳೆಗೆ ತಯಾರಾಗಿ ನಿಂತಿರುತ್ತೆ. ಮುಂದಿನ ಬೆಳೆ ಮತ್ತೆ ಇದೇ ರೀತಿ ಮಾಡ್ಕೊಂಡು ಹೋಗೋದು ಬರ್ತಾನೆ ಇರುತ್ತೆ. ಘನಜೀವಾಮೃತ ಅತಿ ಉತ್ಕೃಷ್ಟ, ಅದು ಬೇಕೇ ಬೇಕಾಗಿದೆ. ದಯವಿಟ್ಟು ಅದನ್ನು ತಯಾರಿಸ್ಕೊಳ್ಳಿ. ಹೇಗೆ ಮಾಡೋದಂತೆಲ್ಲನೂ ಅದನ್ನು ಇವಾಗ ಸದ್ಯದಲ್ಲೇ ಬಂದ್ಬಿಡುತ್ತೆ ನಿಮಗೆ ರೈತ ಪ್ರಗತಿಯಲ್ಲಿ. ನೇರ ಮಾಡೋದು ಹೇಗೆ ಅಂತ ತೋರಿಸಿದ್ದೀವಿ, ಅದು ಬಂದ್ಬಿಡುತ್ತೆ. ಅವನ್ನೆಲ್ಲ ನೋಡ್ಕೊಂಡು ನೀವು ಉತ್ಕೃಷ್ಟ ಬೆಳೆ ಬೆಳೀರಿ. 8 ಅಂಗ್ಲ ಹಾಕ್ರಿ, 12 ಅಂಗ್ಲ ಹಾಕ್ರಿ ಮಾಡಿರಿ. ಇದು ಏನೇ ನಾನು ಏನು ಹೇಳ್ತಿದ್ದೀನೋ 5 ಕುಂಟೆ 10 ಕುಂಟೆಲಿ ನೀವು ಮಾಡಿ ಪ್ರಯೋಗ ಮಾಡಿ. ಆದಮೇಲೆ ಅರ್ಧ ಎಕರೆ ಮಾಡಿ, 1 ಎಕರೆ ಮಾಡಿ, 100 ಎಕರೆ ಮಾಡಿ. ಅಲ್ಲಿ ತನಕ ನಾವು ಇದ್ದೇ ಇರ್ತೀವಿ ನಿಮ್ಮ ಜೊತೆಗೆ. ಯಾವ ಬೇಕಾದ್ರೆ ನೀವು ನಮ್ಮನ್ನ ಕರೆ ಮಾಡ್ಬೋದು, ಎಷ್ಟೊತ್ತಿಗೆ ಬೇಕಾದ್ರೆ ಕರೆ ಮಾಡ್ಬೋದು. ನಾನು ತೊಗೊಂಡಿಲ್ಲ ಅಂದರೂ ವಾಪಸ್ಸು ಎಲ್ಲರಿಗೂ ಗೊತ್ತಿದೆ, ಮಿಸ್ ಕಾಲ್ ನಾನು ವಾಪಸ್ ಕರೆ ಮಾಡೇ ಮಾಡ್ತೀನಿ ಅಂತ. ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳ್ತಾ, ಈ ಜ್ಞಾನ ಸಂಪೂರ್ಣವಾಗಿ ತೊಗೊಂಡು ದಯವಿಟ್ಟು ನೈಸರ್ಗಿಕ ಕೃಷಿ ಮಾಡಿ ಹೆಚ್ಚೆಚ್ಚು ಲಾಭದಾಯಕವಾಗಿ ನಾವು ಬೆಳೆಯೋದಕ್ಕೆ ಒಂದು ಆಸ್ಪದ ಆಗಲಿ ಅಂತ. ಮತ್ತು ಮುಂದಿನ ವಾರ ತರಕಾರಿ ಕಡೆ ಹೋಗ್ತಾ ಇದ್ದೀವಿ. ಕಾರಣ ಯಾಕಂದರೆ ತುಂಬ ಕರೆಗಳು ತರಕಾರಿಗೆ ಬರ್ತಾ ಇದ್ದಾವೆ. ತರಕಾರಿ ಬೆಳೆ ಕಡೆ ಮುಂದಿನ ವಾರಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ವಾಪಸ್ಸು ನಿಮ್ಮ ಶೇಂಗಾ ಅದಕ್ಕೆ ಬರ್ತೀವಿ. ದಯವಿಟ್ಟು ನಮ್ಮ ಜೊತೆ ಸಹಕರಿಸಬೇಕಾಗಿದೆ. ಯಾಕಂದರೆ ಎಷ್ಟೊಂದು ಕೃಷಿ ಬೆಳೆಗಳಿದ್ದಾವೆ ಅಂದರೆ ಒಟ್ಟಿಗೆ ನಾವು ಮುಗಿಸೋಕ್ಕಾಗ್ತಿಲ್ಲ. ಹಾಗಾಗಿ ಮುಂದಿನ ವಾರ 1-2 ವಾರ, ಸಾಧಾರಣ 2-3 ವಾರ ಆಗೋದು ಗೊತ್ತಿಲ್ಲ, ಗೆಡ್ಡೆಗಳಿಂದ ಹಿಡಿದು ಪ್ರತಿಯೊಂದು ಹೇಳ್ಕೊಡ್ಬೇಕಾಗಿದೆ. ತರಕಾರಿಗಳಿಗೆ ತರಕಾರಿನ ಮುಂದಿನ ವಾರದಿಂದ ತೊಗೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ. ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.